ದೇವರೇ ಅಪ್ಪ ಪ್ರೇರಣೆಯನ್ನು ಕೊಟ್ಟ ಈ ಪುಸ್ತಕವನ್ನು ಕಾಣಿಸುವ ಅಲ್ಲೆಲಿಯ ಈ ಗ್ರಂಥದಲ್ಲಿ 4 ಗ್ರಂಥಗಳು, 4 ಅಧ್ಯಾಯಗಳು. ಚಿಕ್ಕ ಗ್ರಂಥ, ಓಲ್ಡ್ ಟೆಸ್ಟಿಮೆಂಟ್ ನಲ್ಲಿ ಚಿಕ್ಕ ಪ್ರವಾದನ ಗ್ರಂಥ, ಚಿಕ್ಕದಾಗಿದ್ರು ಕೂಡ ಕೀರ್ತಿ ದೊಡ್ಡದು. ಅಲ್ಲೆಲಿಯ ಪ್ರಾಪರ್ಟಿಕಲ್ ಬುಕ್ಸ್ ನಲ್ಲಿ 17 ಗ್ರಂಥಗಳು, 17 ಪುಸ್ತಕಗಳು. ನಿನ್ನೆ ಅದನ್ನೇ ಟೀಚ್ ಮಾಡಿದ್ದೇನೆ. ನಿನ್ನೆ ಶುಕ್ರವಾರ ಬರುವಂತ ವಿಶ್ವಾಸಿಗಳಿಗೆ, ಅಧ್ಯಾಪಕರಿಗೆ ನಾನು ಅದನ್ನೇ ಟೀಚ್ ಮಾಡಿದ್ದೇನೆ. ಪ್ರಾಪರ್ಟಿಕಲ್ ಬುಕ್ಸ್ 17 ಪುಸ್ತಕಗಳು, 5 ದೊಡ್ಡ ಪುಸ್ತಕಗಳು, 12 ಚಿಕ್ಕ ಪ್ರವಾದನ ಗ್ರಂಥಗಳು. ಟೋಟಲ್ 17 ಗ್ರಂಥಗಳಲ್ಲಿ ಇದು ಯೋನ ಗ್ರಂಥ ಚಿಕ್ಕ ಗ್ರಂಥ. ಆದ್ರೆ ಯೋನ ಚಿಕ್ಕವನಾಗಿದ್ರು ಕೂಡ ಯೋನ ಜೀವಿತದಲ್ಲಿ ಕೀರ್ತಿ ದೊಡ್ಡದಾಯಿತು. ಅಲ್ಲೆಲಿಯ ಕೀರ್ತಿ ದೊಡ್ಡದಾಯಿತು. ಯೋನನಲ್ಲಿ ಯಾವ ಯೋಗ್ಯತೆ ಇಲ್ಲ. ಯೋನನಲ್ಲಿ ನೆನೆಸಿಕೊಳ್ಳುವುದಕ್ಕಾಗಿ, ಯೋನ ಜೀವಿತ ಬಗ್ಗೆ ಬೋಧಿಸಲಿಕ್ಕೆ, ಯೋನ ಬಗ್ಗೆ ಪ್ರಕಟಿಸಲಿಕ್ಕೆ, ಯೋನ ಬಗ್ಗೆ ತಿಳಿಯಪಡಿಸಲಿಕ್ಕೆ, ಯೋನ ಬಗ್ಗೆ ಧ್ಯಾನ ಮಾಡಲಿಕ್ಕೆ, ಯೋನ ದೊಡ್ಡ ಕೀರ್ತಿವಂತನಲ್ಲ, ಯೋನ ದೊಡ್ಡ ಜ್ಞಾನವಂತನಲ್ಲ, ಯೋನ ದೊಡ್ಡ ಬುದ್ಧಿವಂತನಲ್ಲ, ಯೋನ ದೊಡ್ಡ ದೇವರಿಗೆ ಒಂದು ದೊಡ್ಡ ಸವಾಲಾಗಿ ಪ್ರಯೋಜನ ಉಳ್ಳವನಾಗಿ, ಯಾವ ಯೋಗ್ಯತೆ ಸಾಮರ್ಥ್ಯತೆ ಇಲ್ಲದಂತ ಒಬ್ಬ ಪ್ರವಾದಿಯಾಗಿರುವಂತ ಯೋನ ಚಿಕ್ಕವನು ಯೋನ. ಆದ್ರೆ ಕೀರ್ತಿ ದೊಡ್ಡವನು. ದೇವರಿಗಾಗಿ, ಪಟ್ಟಣಕ್ಕಾಗಿ ಸವಾಲಾಗಿ ನಿಂತಿದ್ದ ಯೋನ. ದೇವರಿಂದ ಯೋನ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಿದ. ಯೋನ ದೇವರಿಂದ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ. ಚಿಕ್ಕವನಾಗಿದ್ದರೂ ಕೂಡ ದೇವರಿಗಾಗಿ ಮಹಿಮಕರವಾಗಿ ನಿಂತ, ದೇವರಿಗಾಗಿ ಕರೆಯಲ್ಪಟ್ಟ, ದೇವರಿಗಾಗಿ ನಿಂತ, ದೇವರಲ್ಲಿ ಪ್ರಾರ್ಥಿಸಿದ, ಪಟ್ಟಣವನ್ನೇ ಶೇಕ್ ಮಾಡಿದ, ಪಟ್ಟಣವನ್ನೇ ಅಲಗಾಡಿಸಿದ, ಪಟ್ಟಣವನ್ನೇ ಕದಲಿಸಿದ, ಪಟ್ಟಣವನ್ನೇ ದೇವರ ರಾಜ್ಯಕ್ಕಾಗಿ, ದೇವರ ಸುವಾರ್ತೆಗಾಗಿ ಪಟ್ಟಣವನ್ನೇ ರಕ್ಷಣಾ ಮಾರ್ಗಕ್ಕೆ ನಡೆಸಿದ. ಯಾವ ಪಟ್ಟಣ? ನಿನೆವೆಯ ಪಟ್ಟಣ. ನಿನೆವೆಯ ಪಟ್ಟಣಕ್ಕೋಸ್ಕರ ನಿಂತಿರುವ ಯೋನ, ನಿನೆವೆಯ ಪಟ್ಟಣಕ್ಕೋಸ್ಕರ ಪ್ರಾರ್ಥಿಸುವ ಯೋನ, ನಿನೆವೆಯ ಪಟ್ಟಣಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಕೂಡ ಸಿದ್ಧನಾಗಿರುವಂತ ಯೋನ, ಪ್ರವಾದಿಯಾದ ಯೋನ, ಆ ಪಟ್ಟಣಕ್ಕೋಸ್ಕರ ಕಣ್ಣೀರು ಸುರಿಸುವಂತ ಯೋನ. ಓ ದೇವರೇ, ಈ ಪಟ್ಟಣಕ್ಕೋಸ್ಕರ ನಾನು ಶ್ರಮ ಪಡಲಿಕ್ಕೆ ಸಿದ್ಧನಾಗಿದ್ದೇನೆ, ಕಷ್ಟ ಪಡಲಿಕ್ಕೆ ಸಿದ್ಧನಾಗಿದ್ದೇನೆ, ಶ್ರಮ ಪಡಲಿಕ್ಕೆ ಸಿದ್ಧನಾಗಿದ್ದೇನೆ. ಈ ಪಟ್ಟಣಕ್ಕೋಸ್ಕರ ನಿನ್ನ ಕಡೆಗೆ ತಿರುಗಿಸಲಿಕ್ಕೆ ಜನಾಂಗವನ್ನು, ಪಟ್ಟಣವನ್ನು ನಾನು ಸಿದ್ಧನಾಗಿದ್ದೇನೆ. ಪ್ರಭು, ಒಂದು ಕಾಲದಲ್ಲಿ ಯೋನ ಅವಿಧೇಯ ಉಳ್ಳವನಾಗಿದ್ದ. ದೇವರ ಸ್ವರಕ್ಕೆ ಕಿವಿ ಕೊಟ್ಟಿಲ್ಲ, ದೇವರ ಆಜ್ಞೆಗೆ ಕಿವಿ ಕೊಟ್ಟಿಲ್ಲ, ದೇವರ ಕರುವಿಕೆಗೆ ಕಿವಿ ಕೊಟ್ಟಿಲ್ಲ. ಯಾಕೆ ದೇವರು ನನ್ನನ್ನು ಕರೆದಿದ್ದಾನೆ? ಯಾಕೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ? ಯಾಕೆ ದೇವರು ನನ್ನನ್ನು ಕರೆದು ಆ ಪಟ್ಟಣಕ್ಕೋಸ್ಕರ ನನಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ ಎಂಬುದು ಯೋನ ತಿಳಿದುಕೊಂಡಿಲ್ಲ, ಯೋನ ಗ್ರಹಿಸಲಿಲ್ಲ, ಯೋನ ಯೋಚಿಸಲಿಲ್ಲ. ದೇವರ ಚಿತ್ತ ಗೊತ್ತಿಲ್ಲದೆ ಇರುವ ಯೋನ, ದೇವರ ಚಿತ್ತ ಅರಿತುಕೊಳ್ಳದೆ ಇರುವ ಯೋನ, ದೇವರ ಚಿತ್ತ ತಿಳಿದುಕೊಳ್ಳದೆ ಗ್ರಹಿಸದೆ ಇರುವ ಯೋನ, ದೇವರ ಕಾರ್ಯಗಳು ಕೂಡ ಮುಂದೆ ಭವಿಷ್ಯತ್ತಿನಲ್ಲಿ ದೇವರ ಕಾರ್ಯಗಳು ತಿಳಿದುಕೊಳ್ಳದೆ ಇರುವ ಯೋನ, ಆ ಯೋನನೇ ಸವಾಲಾಗಿ ನಿಂತ. ಹಲ್ಲೆಲೂಯಾ. ಕೆಲವು ಸಲ ದೇವರು ನಮ್ಮನ್ನು ಕರೆದಾಗ ಆ ಕರೆದಿರುವ ವೃತ್ತಿಯೊಂದು ನಾವು ಕೆಲವರು ಜ್ಞಾಪಕ ಮಾಡಿಕೊಳ್ಳಬೇಕು. ಕೆಲವರು ಯಾಕೆ ಕರೆದ ದೇವರು, ಯಾಕೆ ನಮ್ಮನ್ನು ಆರಿಸಿಕೊಂಡ? ಮೊದಲನೇ ಕೊರಿಂಥಿ ಬರೆದ ಪತ್ರಿಕೆಯಲ್ಲಿ ದೇವರು ಯಾರನ್ನು ಆರಿಸಿಕೊಂಡ? ಕೂಲಿನವರು, ಬಡವರನ್ನು, ಅಜ್ಞಾನಿಗಳನ್ನು. ಮೊದಲನೇ ಕೊರಿಂಥಿ ಬರೆದ ಪತ್ರಿಕೆ 1:26 ವಚನ ತೆಗೆಯಕ್ಕೆ ಹೋಗ್ಬೇಡಿ. ಯಾರನ್ನ ಆರಿಸಿಕೊಂಡ ದೇವರು? ಪೌಲನ ಹೇಳ್ತಾನೆ, ಕೂಲಿನವರು, ಕೆಲಸಗಾರರನ್ನು, ಬುದ್ಧಿ ಇಲ್ಲದವರನ್ನು, ಅಜ್ಞಾನಿಗಳನ್ನು, ಪರಿಶುದ್ಧ ಇಲ್ಲದವರನ್ನು, ಬಲಹೀನರನ್ನು, ಬಡವರನ್ನು, ಕಷ್ಟದಲ್ಲಿರುವ ಜನರನ್ನು ದೇವರು ಕರ್ತ. ಯಾಕೆ ನಿಮ್ಮನ್ನು ಕರ್ತ ದೇವರು? ಲೋಕದಿಂದ, ಕತ್ತಲದಿಂದ, ಅಜ್ಞಾನದಿಂದ, ಮರಣಕರವಾದ ಜೀವನದಲ್ಲಿ ಜೀವಿಸುವ ಜನರನ್ನು ಯಾಕೆ ಕರ್ತ? ನಾವು ಯಾರು ಶ್ರೀಮಂತರಲ್ಲ, ಯಾರು ಪದವಿಯಲ್ಲಿ ಇದ್ದವರಲ್ಲ, ಯಾರು ಜ್ಞಾನವಂತರಲ್ಲ, ಯಾರು ಬುದ್ಧಿವಂತರಲ್ಲ. ಕೂಲಿನವರು, ಬಡವರು, ಕಷ್ಟಕ್ಕೆ ಒಳಗಾಗಿದ್ದವರು, ದುಃಖಕ್ಕೆ ಒಳಗಾಗಿದ್ದವರು, ರೋಗದಲ್ಲಿ ಪೀಡಿಸಲ್ಪಡುವವರು,
ಯಾವ ಯೋಗ್ಯತೆ ಇಲ್ಲದವರನ್ನು, ಪರಿಶುದ್ಧತೆ ಇಲ್ಲದವರಾದ ನಮ್ಮನ್ನು, ಅಪವಿತ್ರರನ್ನು ಸ್ಥಿತಿಗಳಲ್ಲಿ, ಬದಲಾವಣೆ ಸ್ಥಿತಿಗಳಲ್ಲಿ ಜಯ ಹೊಂದಲಿಕ್ಕೆ ಅಯೋಗ್ಯ ಉಳ್ಳವರಾದ ನಮ್ಮನ್ನು ದೇವರು ಯಾಕೆ ಕರ್ತ, ಅದು ನಾವು ಗುರುತಿಸಬೇಕು. ಕತ್ಲದಲ್ಲಿರುವ ನಮ್ಮನ್ನು ಬೆಳಕಿಗೆ ನಡೆಸಿದ, ಅದನ್ನು ಗುರುತಿಸಬೇಕು. ಮರದ ಹೊಂದಿರುವ ನಮಗೆ ಜೀವ ಕೊಟ್ಟು ತನ್ನ ಸನ್ನಿಧಿಗೆ ನಡೆಸಿದ, ಅದನ್ನು ಗುರುತಿಸಬೇಕು. ರೋಗದಲ್ಲಿರುವ ನಮ್ಮನ್ನು ಸೌಖ್ಯಪಡಿಸಿ ತನ್ನ ಸಭೆಗೆ ನಡೆಸಿದ, ಅದನ್ನು ಗುರುತಿಸಬೇಕು. ಕಷ್ಟಗಳಲ್ಲಿ, ದುಃಖದಲ್ಲಿ, ಕಣ್ಣೀರದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿರುವ ನಮ್ಮನ್ನು ತಂದೆ ತಾಯಿ ಕೈ ಬಿಟ್ಟಾಗ, ಅಣ್ಣ ತಮ್ಮ ಕೈ ಬಿಟ್ಟಾಗ, ಬಂಧು ಬಳಗ ಕೈ ಬಿಟ್ಟಾಗ ದೇವರು ತನ್ನ ಸನ್ನಿಧಾನಕ್ಕೆ ನಡೆಸಿ ದೇವರಲ್ಲಿ ಆರಾಧಿಸಲಿಕ್ಕೆ ಆಶೀರ್ವದಿಸಲ್ಪಟ್ಟು ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ನಿಲ್ಲಿಸಲಿಕ್ಕೆ ನಮ್ಮನ್ನು ದೇವರು ನಿಲ್ಲಿಸಿ ಆಶೀರ್ವದಿಸಿದಾನಂದ್ರೆ ಅದನ್ನು ಗುರುತಿಸಬೇಕು, ಮರಿಬಾರದು. ಯಾಕೆ ದೇವರು ನಮ್ಮನ್ನು ಕರ್ತ? ಲೋಕದಿಂದ ದೇವರು ನಮ್ಮನ್ನು ಕರ್ತ, ಬಲಹೀನರಾದ ನಮ್ಮನ್ನು ಕರ್ತ, ಅಪವಿತ್ರರಾದ ನಮ್ಮನ್ನು ಕರೆದು ಪರಿಶುದ್ಧರನ್ನಾಗಿ ನಿಲ್ಲಿಸಿದಾನಂದ್ರೆ ಅದನ್ನು ಗುರುತಿಸಬೇಕು. ಪ್ರಭು, ನನಗೆ ಜೀವಿತ ಕಾಲವೆಲ್ಲ ಸಾಯೋ ತನಕ ನಾನು ನಿನಗೆ ಕೃತಜ್ಞತನಾಗಿ ಸೇವಿಸುತ್ತೇನೆ, ಕೃತಜ್ಞತನಾಗಿ ಆರಾಧಿಸುತ್ತೇನೆ, ಕೃತಜ್ಞತನಾಗಿ ನಂಬಿಗಸ್ತನಾಗಿರುತ್ತೇನೆ. ನೀ ನನಗೋಸ್ಕರ ಪ್ರಾಣ ಕೊಟ್ಟ ದೇವರು, ಜೀವ ಕೊಟ್ಟ ದೇವರು, ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮ್ಮ ಪಾಪಗಳು, ಶಾಪಗಳು, ಅಪರಾಧಗಳನ್ನ ಹೆಗಲ ಮೇಲೆ ಹಾಕೊಂಡು ಆಕಾಶ ಭೂಮಿಗೆ ಮಧ್ಯಸ್ಥನಾಗಿ ಕಲವಾರಿ ಶಿಲುಬೆಯಲ್ಲಿ ಪ್ರಾಣ ಜೀವ ಕೊಟ್ಟಿದ್ದಾನಂದ್ರೆ ಯಾಕೆ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ ಯೇಸು ಕ್ರಿಸ್ತನು? ಯಾಕೆ ನಮಗೋಸ್ಕರ ಪಂಚ ಗಾಯಗಳನ್ನು ಹೊತ್ತುಕೊಂಡ? ಯಾಕೆ ಯೇಸು ಕ್ರಿಸ್ತನು ನಮಗೋಸ್ಕರ ಜಜ್ಜನ್ನು ಪಟ್ಟ? ಯಾಕೆ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಯಾಸ ಪಟ್ಟ? ನಮ್ಮ ಪಾಪಗಳಿಂದ ಪರಿಶುದ್ಧ ಮಾಡಲಿಕ್ಕೆ, ನಮ್ಮನ್ನು ಕರೆದು ನಮಗೆ ಮಹಿಮ ಪದವನ್ನು ಕೊಡ್ಲಿಕ್ಕೆ, ದೇವರು ನಮ್ಮನ್ನು ಕರೆದು ದೇವರ ನಾಮ ಮಹಿಮಕ್ಕಾಗಿ ಉಪಯೋಗ ಆಗಲಿಕ್ಕೆ. ಅಲ್ಲಯ್ಯ, ದೇವರು ನಮಗೆ ಜೀವ ಕೊಟ್ಟಾಗಲೇ, ಜೀವಂತವಾಗಿ ಇದ್ದಾಗಲೇ ದೇವರಿಗೋಸ್ಕರ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಿ, ದೇವರಿಗೋಸ್ಕರ ಉಪಯೋಗ ಆಗಬೇಕು. ಕರೆಯಲ್ಪಟ್ಟವರು ಧನ್ಯರು, ಅವರು ದೇವರಿಗಾಗಿ ಉಪಯೋಗಿಸಲ್ಪಡ್ತಾರೆ. ಅಲ್ಲಯ್ಯ, ಪ್ರವಾದಿಯಾದ ಯೆಶಾಯ ಗ್ರಂಥದಲ್ಲಿ ದೇವರಿಗೆ ಕರೀತಾ ಇದ್ದಾನೆ, ಯಾರು ನನಗೋಸ್ಕರ ಹೋಗು? ಯಾರಿದ್ದಾರೆ ಇಸ್ರಾಯೇಲನ ಜನಾಂಗದಲ್ಲಿ? 10 ಕುಲ ಗೋತ್ರಗಳಲ್ಲಿ ಯಾರಿದ್ದಾರೆ ನನಗೋಸ್ಕರ ಹೋಗುವುದಕ್ಕಾಗಿ, ಸುವಾರ್ಥ ಸೇವೆ ಮಾಡಲಿಕ್ಕೆ, ನನ್ನ ರಾಜ್ಯವನ್ನು ಕಟ್ಟಲಿಕ್ಕೆ, ನನ್ನ ರಾಜ್ಯಕ್ಕಾಗಿ ಸುವಾರ್ಥ ಸಾರಲಿಕ್ಕೆ, ಜನರ ಮಧ್ಯದಲ್ಲಿ ಹೋಗಿ ನನ್ನ ಬೆಳಕು ಪ್ರಕಟಿಸಲಿಕ್ಕೆ, ಜನರ ಮಧ್ಯದಲ್ಲಿ ಹೋಗಿ ನನಗೋಸ್ಕರ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ, ಜನರ ಬಳಿಗೆ ಹೋಗಿ ನನಗೆ ಸಾಕ್ಷಿ ಕೊಡ್ಲಿಕ್ಕೆ, ನನ್ನ ಸಿಲುಬೆ ಬಗ್ಗೆ, ಮರಣ ಬಗ್ಗೆ, ಪುನರುತ್ಥಾನ ಬಗ್ಗೆ, ಜನನ ಬಗ್ಗೆ, ಅದ್ಭುತಗಳ ಬಗ್ಗೆ ಸುವಾರ್ಥ ಸಾರಲಿಕ್ಕೆ ಯಾರಾದ್ರೂ ಹೋಗುವುದಕ್ಕಾಗಿ ಸಿದ್ಧವಾಗಿದ್ದಾರಾ ಎಂಬುದು ದೇವರು ಕಾಯ್ತಾ ಇದ್ದಾನೆ. ದೇವರು ಆಹ್ವಾನಿಸ್ತಾ ಇದ್ದಾನೆ, ದೇವರು ಆಮಂತ್ರಣ ಕೊಡುತ್ತಾ ಇದ್ದಾನೆ. ನಾವೆಲ್ಲರೂ ಹೋಗಿ ಇನ್ವಿಟೇಷನ್ ಕೊಡ್ತೇವೆ. ಯಾರಿಗೆ ಇನ್ವಿಟೇಷನ್ ಕೊಡ್ತೇವೆ? ನಮ್ಮ ಮಗನ ಮದುವೆ, ಮಗನ ಮದುವೆ, ಮೊಮ್ಮಕ್ಕಳ ಮದುವೆ. ಯಾರು ಬರೋರು ನನ್ನ ಸೇವೆ ಮಾಡ್ಲಿಕ್ಕೆ, ನನ್ನ ರಾಜ್ಯ ಕಟ್ಟಲಿಕ್ಕೆ, ನನ್ನ ಸುವಾರ್ಥ ಸಾರಲಿಕ್ಕೆ ಯಾರಾದ್ರೂ ಇದ್ದಾರಾ? ಅಲ್ಲಯ್ಯ, ಯೋನಗೆ ಆದ ಆಮಂತ್ರಣ ಕೊಟ್ಟು, ಯೋನ ಗ್ರಂಥದಲ್ಲಿ 4 ಅಧ್ಯಾಯಗಳು, 4 ಅಧ್ಯಾಯಗಳಲ್ಲಿ ಒಂದೊಂದು ಚಾಪ್ಟರ್ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಫಸ್ಟ್ ಚಾಪ್ಟರ್ ಯೋನ ಅವಿಧೇಯ, ಮೊದಲನೇ ಅಧ್ಯಾಯ ಯೋನ ಅವಿಧೇಯ, ಯೋನ ಅಪನಂಬಿಕೆ, ಯೋನ ಅವಿಶ್ವಾಸ, ಯೋನ ದೇವರ ಸ್ವರಕ್ಕೆ ಕೇಳಿಲ್ಲ, ದೇವರ ಮಾತಿಗೆ ಕೇಳಿಲ್ಲ, ದೇವರ ಆಜ್ಞೆಗೆ ಕಿವಿ ಕೊಟ್ಟಿಲ್ಲ. ಯೋನ ತಿರಸ್ಕರಿಸಲ್ಪಟ್ಟ. ಯೋನ ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡ್ತ, ಯೋನ ದೇವರ ಮಾತನ್ನು ತಿರಸ್ಕಾರ ಮಾಡ್ತ, ಯೋನ ದೇವರ ವಿಧೇಯಕ್ಕೆ ತಿರಸ್ಕಾರ ಮಾಡಿ ಅವಿಧೇಯವುಳ್ಳವನಾಗಿ. 2ನೇ ಚಾಪ್ಟರ್ 2ನೇ ಅಧ್ಯಾಯಕ್ಕೆ ಬಂದಾಗ ಯೋನ ಪ್ರಾರ್ಥಿಸಿದ್ದಾನೆ. ಯೋನ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ, ಯೋನ ಮಾಡಿರುವ ಪ್ರಾರ್ಥನೆಗೆ ಪಶ್ಚಾತ್ತಾಪ ಪಟ್ಟ, ದುಃಖ ಪಟ್ಟ, ಪಟ್ಟಣಕ್ಕೋಸ್ಕರ ಪ್ರಾರ್ಥಿಸಿದ. ಯೋನ ಬಲಹೀನಕ್ಕೋಸ್ಕರ ಪ್ರಾರ್ಥಿಸಿದ, ಯೋನ ತಪ್ಪುಗಾಗಿ ಪ್ರಾರ್ಥಿಸಿದ, ಯೋನ ಅಪರಾಧಕ್ಕಾಗಿ ಪ್ರಾರ್ಥಿಸಿದ. ಯೋನ ದೇವರ ಸಮ್ಮುಖದಲ್ಲಿ ಹೋಗಿ, ದೇವರೇ, ನಿನ್ನ ಸ್ವರಕ್ಕೆ ನಾನು ಕಿವಿ ಕೊಟ್ಟಿಲ್ಲ, ನಿನ್ನ ಆಜ್ಞೆಗೆ ಕಿವಿ ಕೊಟ್ಟಿಲ್ಲ, ನಿನ್ನ ಕರುವಿಕೆಗೆ ಕಿವಿ ಕೊಟ್ಟಿಲ್ಲ, ನಾನು ಅವಿಧೇಯವುಳ್ಳವನಾಗಿದ್ದೇನೆ, ನಿನ್ನ ಮಾತನ್ನು ಧಿಕ್ಕರಿಸಿ ಹಿಂತಿರುಗಿ ಹೋಗಿದ್ದೇನೆ, ಅವಿಧೇಯವುಳ್ಳವನಾಗಿ ಜೀವಿಸಿದ್ದೇನೆ. ಪ್ರಭು, ನನ್ನನ್ನು ಕ್ಷಮಿಸು, ದೇವರೇ ನನ್ನನ್ನು ಬದಲಾಯಿಸು,
ದೇವರೇ ನನ್ನನ್ನು ಶುದ್ಧೀಕರಿಸು. ನಾನು ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ. ಪಶ್ಚಾತ್ತಾಪ ಪ್ರಾರ್ಥನಾ ಯೋನ ಮಾಡ್ತಾ ಇದ್ದೇನೆ. ಇಂಥ ಪ್ರಾರ್ಥನಾ ನಮ್ಮೆಲ್ಲರ ಹೃದಯದಲ್ಲಿ ಬರಬೇಕು. ಇಂಥ ಪ್ರಾರ್ಥನಾ ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಾವು ಮಾಡುವ ತಪ್ಪುಗಳು ನಾವು ತಿಳ್ಕೊಳ್ಳಬೇಕು. ನಮ್ಮಲ್ಲಿ ದೇವರ ಅವಿಧೇಯತೆ ನಾವು ತಿಳ್ಕೊಳ್ಳಬೇಕು. ಎಷ್ಟೋ ಸಲ ದೇವರ ಕರ್ತ, ಎಷ್ಟೋ ಸಲ ಆಜ್ಞೆ ಕೊಡ್ತ, ವಾಕ್ಯದ ಮೂಲಕ ದೇವರು ಮಾತನಾಡಿದ, ದರ್ಶನಗಳ ಮೂಲಕ ಮಾತನಾಡಿದ, ಕನಸಿನ ಮೂಲಕ ಮಾತನಾಡಿದ, ಸೇವಕರ ಮೂಲಕ ಮಾತನಾಡಿದ, ಪ್ರವಾದಿಗಳ ಮೂಲಕ ಮಾತನಾಡಿದ, ವಾಕ್ಯದಿಂದ ಮಾತನಾಡಿದ. ಅನೇಕ ಸಲ ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟಿಲ್ಲ, ದೇವರ ಆಜ್ಞೆಗೆ ಕಿವಿ ಕೊಟ್ಟಿಲ್ಲ, ದೇವರ ಮನಸ್ಸಿಗೆ ಕಿವಿ ಕೊಟ್ಟಿಲ್ಲ, ದೇವರ ಸ್ವರಕ್ಕೆ ಕಿವಿ ಕೊಟ್ಟಿಲ್ಲ, ದೇವರ ಪರಿಶುದ್ಧತೆಗೆ ಕಿವಿ ಕೊಡದೆ ಇರುವ ನಾವು ಅನೇಕ ಸಲ ದೇವರಿಗೆ ಅವಿಧೇಯವುಳ್ಳವರಾಗಿ ದೇವರನ್ನು ದುಃಖಪಡಿಸಿದ್ದೇವೆ, ದೇವರನ್ನು ನೋವುಪಡಿಸಿದ್ದೇವೆ, ದೇವರಿಗೆ ಅವಮಾನ ಮಾಡಿದ್ದೇವೆ, ದೇವರನ್ನು ಧಿಕ್ಕರಿಸಿ ಹಿಂದಿರುಗಿ ಹೋಗಿದ್ದೇವೆ ಅನೇಕ ಸಲ. ಅದಕ್ಕಾಗಿ ಒಂದು ಹಾಡಿದೆ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ. ದೇವರನ್ನು ಬಿಟ್ಟರೆ ನಾವು ಏನು ಮಾಡ್ಲಿಕ್ಕೆ ಆಗುದು, ಏನು ಮಾಡ್ಲಿಕ್ಕೆ ಆಗುದು. ಮುಂದೆ ಭವಿಷ್ಯತ್ತೇ ಶೂನ್ಯವಾಯಿತು. ದೇವರು ನಮ್ಮ ಸಂಗಡ ಇದ್ದ, ದೇವರು ಮಾರ್ಗ ತೋರಿಸ್ತಾನೆ, ದೇವರು ದಾರಿ ತೋರಿಸ್ತಾನೆ, ತನ್ನ ಚಿತ್ತ ನಮ್ಮಲ್ಲಿ ನೆರವೇರಿಸ್ತಾನೆ. ಮುಂದಿನ ಭವಿಷ್ಯತ್ತಿನಲ್ಲಿ ನಮ್ಮ ಕಾರ್ಯಗಳು, ಕೆಲಸಗಳು, ವ್ಯಾಪಾರ, ಜೀವಿತದಲ್ಲಿ ಮುಂದೆ ದಿನಗಳಲ್ಲಿ ನಮ್ಗೇನು ಬೇಕೋ ದೇವರು ಎಲ್ಲವನ್ನು ಒದಗಿಸುತ್ತಾನೆ. ದೇವರ ಸ್ವರಕ್ಕೆ ನಾವು ಕಿವಿ ಕೊಡಬೇಕು, ದೇವರ ಆಜ್ಞೆಗೆ ಕಿವಿ ಕೊಡಬೇಕು. ಅನೇಕ ಸಲ ದೇವರು ಕರೆದ, ಕೆಲವೊಂದು ವಿಧ ವಿಧವಾದ ರೀತಿ ಕರೀತಾನೆ ದೇವರು. ಕೆಲವರನ್ನು ಹೇಗೆ ಕರೀತಾನೆ ಬಂದು ಯೋನನನ್ನು ಕೂಡ ಅದನ್ನೇ ಈ ವಾರವೆಲ್ಲ ಯೋನ ಪುಸ್ತಕ ಧ್ಯಾನ ಮಾಡೋದು, ಇಂಟ್ರೊಡಕ್ಷನ್ ಕೊಡ್ತಾನೆ. ಕೆಲವು ಸಲ ದೇವರು ಕೂಡ ಕರೀತಾನೆ. ಯಾಕೆ ಕರೀತಾನೆ ಗೊತ್ತು? ತನ್ನ ಉದ್ದೇಶಕ್ಕೆ ತಕ್ಕ ಹಾಗೆ ನಮ್ಮನ್ನು ಉಪಯೋಗ ಮಾಡುದು. ಕೆಲವೊಂದು ಸುವಾರ್ತಿಕರನ್ನಾಗಿ ಕರೀತಾನೆ. ಎಪಿಎಸ್ಸಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ ತೆಗೆಲಿಕ್ಕೆ ಹೋಗ್ಬಾರ್ದು. ಎಪಿಎಸ್ಸಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಕೆಲವೊಂದು ಪ್ರವಾದಿಗಳನ್ನಾಗಿ ಕರೀತಾನೆ, ಕೆಲವೊಂದು ಸುವಾರ್ತಿಕರನ್ನಾಗಿ ಕರೀತಾನೆ, ಕೆಲವೊಂದು ಪ್ರಾರ್ಥನಾ ಮಾಡ್ಲಿಕ್ಕೆ ಕರೀತಾನೆ, ಕೆಲವೊಂದು ಸಭಾಪಾಲಕರನ್ನಾಗಿ ಕರೀತಾನೆ, ಕೆಲವೊಂದು ಸೇವೆ ಮಾಡ್ಲಿಕ್ಕೆ ಕರೀತಾನೆ, ಕೆಲವೊಂದು ಇಮ್ಯಾನ್ಜಲಿಸಂ ಮಾಡ್ಲಿಕ್ಕೆ ಕರೀತಾನೆ. ಯೋನನನ್ನು ಕೂಡ ಅದನ್ನೇ ಕರೀತಾನೆ. ಯೋನ ಜೀವಿತದಲ್ಲಿ ಒಂದು ಒಳ್ಳೆ ಉದ್ದೇಶ ಇತ್ತು ದೇವರಿಗೆ. ಯೋನ ಜೀವಿತದಲ್ಲಿ ದೇವರಿಗೆ ಒಂದು ಒಳ್ಳೆ ಸಂಕಲ್ಪ ಇತ್ತು. ಯೋನ ಜೀವಿತದಲ್ಲಿ ಒಂದು ದೇವರಲ್ಲಿ ಒಂದು ಒಳ್ಳೆ ಆಲೋಚನೆ ಇತ್ತು. ಅದೇ ರೀತಿ ದೇವರನ್ನು, ನಮ್ಮನ್ನು, ನಿಮ್ಮನ್ನು, ಲೋಕದಲ್ಲಿರುವ ಜನರನ್ನು ದೇವರು ಯಾಕೆ ಕರೀತಾನಂದ್ರೆ ನಿಮಗೋಸ್ಕರ ದೇವರು ಒಂದು ಒಳ್ಳೆ ಯೋಚನೆ ಇಟ್ಟಿದ್ದಾನೆ, ನಿಮಗೋಸ್ಕರ ದೇವರು ಒಂದು ಒಳ್ಳೆ ಆಲೋಚನೆ ಇಟ್ಟಿದ್ದಾನೆ, ದೇವರು ನಿಮಗೋಸ್ಕರ ಒಂದು ಒಳ್ಳೆ ಸಂಕಲ್ಪ ಇಟ್ಟಿದ್ದಾನೆ. ನಿನ್ನ ಕುಟುಂಬವನ್ನು ದೇವರು ನಿಮ್ಮ ಸಮಾಜದಿಂದ, ಸೊಸೈಟಿನಿಂದ, ಪಟ್ಟಣದಿಂದ, ಕುಟುಂಬದಿಂದ, ಹಳ್ಳಿಗಳಿಂದ ನಿಮ್ಮನ್ನು ಕರೆದಿದ್ದಾನಂದ್ರೆ ಆ ಪಟ್ಟಣಕ್ಕೆ, ಕುಟುಂಬಕ್ಕೆ, ಸಮಾಜಕ್ಕೆ, ಸೊಸೈಟಿಗೆ, ಬಂಧು ಬಳಗಕ್ಕೆ ದೇವರು ನಿನ್ನನ್ನು ಬೆಳಕಾಗಿ ನಿಲ್ಲಿಸಿದ, ದೇವರು ನಿನ್ನನ್ನು ಉಪಯೋಗ ಮಾಡೋನಾಗಿ ನಿಲ್ಲಿಸಿದ, ದೇವರು ನಿನ್ನನ್ನು ಆಶೀರ್ವಾದಕರವಾಗಿ ನಿಲ್ಲಿಸಿದ, ದೇವರು ನಿನ್ನನ್ನು ಪ್ರಯೋಜನಕರವಾಗಿ ನಿಲ್ಲಿಸಿದ. ಯೋನ ಯಾವ ಸ್ಥಿತಿಯಲ್ಲಿ ಬಿದ್ದವನ ಅಂತ, ಯೋನ ಯಾವ ಯೋಗ್ಯತೆ ಇಲ್ಲದವನಾದಂತ, ಯೋನ ಯಾವ ಸಾಮರ್ಥ್ಯತೆ ಇಲ್ಲದವನಾದಂತ ಯೋನನನ್ನು ದೇವರು ಕರೀತಾದರೆ ಯೋನಗೋಸ್ಕರ ದೇವರು ಫ್ಯೂಚರ್ ನಲ್ಲಿ, ಭವಿಷ್ಯದಲ್ಲಿ ಆ ಪಟ್ಟಣ ರಕ್ಷಣೆಗೋಸ್ಕರ, ಪಟ್ಟಣ ಬಿಡುಗಡೆಗೋಸ್ಕರ, ಪಟ್ಟಣ ಬೆಳಕುಗೋಸ್ಕರ, ಪಟ್ಟಣ ಸಮಾಧಾನಕ್ಕೋಸ್ಕರ, ಪಟ್ಟಣ ಎಲ್ಲ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೋಸ್ಕರ ಯೋನ ನನ್ನನ್ನು ಕರೀತಾ ಇದ್ದಾರೆ. ಯೋನ ಕಮ್ ಟು ಗಾಡ್, ಬಾ ದೇವರ ಬಳಿಗೆ, ದೇವರು ಸಿದ್ಧವಾಗಿದ್ದಾನೆ. ಯೋನ ನಾವೇ ನಿನಗೋಸ್ಕರ ಒಂದು ಜವಾಬ್ದಾರಿಕೆ ಕೊಡ್ತಾ ಇದ್ದೇನೆ. ಅಲ್ಲೆಲ್ಲಿಯ ಪ್ರತಿಯೊಬ್ಬರಿಗೆ ಒಂದು ಜವಾಬ್ದಾರಿ, ಅಲ್ಲೆಲ್ಲಿಯ ಏನಿದೆ ಜವಾಬ್ದಾರಿ. ಆ ಜವಾಬ್ದಾರಿಗೆ ನಾವು ತಿಳ್ಕೊಳ್ಳಬೇಕು. ನಿಮ್ಮ ಜವಾಬ್ದಾರಿ ಏನು? ದೇವರು ನಮಗೋಸ್ಕರ ಒಂದು ಒಳ್ಳೆ ಯೋಚನೆ
ಆಲೋಚನಾ ಸಿದ್ಧತೆ ಸಾಮರ್ಥ್ಯತೆ ಕೊಟ್ಟಂತ ನಮಗೆ ದೇವರು ಸಭೆಯಲ್ಲಿ ನಿಲ್ಲಿಸಿದಾನಂದ್ರೆ ಪ್ರತಿಯೊಂದೊಂದು ಜವಾಬ್ದಾರಿ ಇದೆ. ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಲೋಕದಲ್ಲಿ ಜೀವಿಸುವಾಗ ಲೋಕದಲ್ಲಿ ನಮಗೆ ಪ್ರತಿಯೊಂದು ಜವಾಬ್ದಾರಿಕೆ ಇದೆ. ಗಂಡನ ಪಾತ್ರೆ ಗಂಡನ ಜವಾಬ್ದಾರಿಕೆ ಒಂದು ಜವಾಬ್ದಾರಿಕೆ ಇದೆ, ಹೆಂಡತಿ ಜವಾಬ್ದಾರಿಕೆ ಒಂದು ಜವಾಬ್ದಾರಿಕೆ ಇದೆ. ಹೆಂಡತಿ ಜವಾಬ್ದಾರಿಕೆ ಏನು? ಮನೆಯಲ್ಲಿ ಮುಂಜಾನೆಯಿಂದ ಸಾಯಂಕಾಲವರೆಗೂ ಮಕ್ಕಳನ್ನು ಸ್ನಾನ ಮಾಡಿಸಿ, ಮಕ್ಕಳಿಗೆ ನಾಷ್ಟ ಮಾಡಿಸಿ, ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನ ಲಂಚ್ ಮಾಡಿ, ರಾತ್ರಿ ಡಿನ್ನರ್ ಮಾಡಿ, ಅಡಿಗೆ ಮಾಡಿ, ಮಕ್ಕಳಿಗೆ ಜಳಕ ಮಾಡಿಸಿ, ಸ್ಕೂಲ್ ಕಲಿಸಿ, ಸ್ಕೂಲ್ಗೆ ವಿದ್ಯಾಭ್ಯಾಸ ಕಲಿಸಿ, ಟ್ಯೂಷನ್ ಕಲಿಸಿ, ಮಕ್ಕಳನ್ನು ಬೆಳೆಸೋದು, ಗಂಡನನ್ನು ನೋಡಿಕೊಳ್ಳೋದು, ಕುಟುಂಬವನ್ನು ನೋಡಿಕೊಳ್ಳೋದು, ಮಕ್ಕಳನ್ನು ನೋಡಿಕೊಳ್ಳೋದು, ಬಂಧು ಬಳಗವನ್ನು ಬರೋವರಿಗೆ ಹೋಗೋರು ನೋಡಿಕೊಳ್ಳೋದು ಹೆಂಡತಿ ಪಾತ್ರ ಒಂದು ಜವಾಬ್ದಾರಿಕೆ. ಗಂಡನ ಜವಾಬ್ದಾರಿಕೆಯನ್ನು ಕುಟುಂಬವನ್ನು ಸಾಕುವುದಕ್ಕಾಗಿ ಕಷ್ಟಪಡೋದು, ಬೆನ್ನು ಕೊಟ್ಟು ದುಡಿಯೋದು, ಹಗಲು ರಾತ್ರಿ ಬೆವರು ಸುರಿಸು ದುಡಿದು ಹೆಂಡತಿ ಮಕ್ಕಳನ್ನು ಅವರಿಗೆ ಕಣ್ಣೀರು ಬರದಾಗೆ, ಅವರಿಗೆ ಬೆವರು ಬರದಾಗೆ, ಅವ್ರಿಗೆ ಚಿಂತೆಗಳಿಗೆ ಬರದಾಗೆ, ಕಷ್ಟ ಬರದಾಗೆ ಹೆಂಡತಿ ಮಕ್ಕಳನ್ನು ಸಾಕೋದೆ ಗಂಡನ ಜವಾಬ್ದಾರಿಕೆ. ಇಷ್ಟೆಲ್ಲ ನಾವು ಮಾಡುತ್ತೇವೆ. ರಾತ್ರಿಯಿಂದ ಮುಂಜಾನಿಂದ ಸಾಯಂಕಾಲವರೆಗೂ ದುಡಿಯುತ್ತೇವೆ. ಮುಂಜಾನಿಂದ ಸಾಯಂಕಾಲವರೆಗೂ ಲೋಕಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಸಾಕುವುದಕ್ಕಾಗಿ, ಮಕ್ಕಳನ್ನು ಸಾಕುವುದಕ್ಕಾಗಿ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡುವುದಕ್ಕಾಗಿ ಹೆಂಡತಿ ಮುಂಜಾನಿಂದ ಸಾಯಂಕಾಲವರೆಗೂ ದುಡಿತಾಳೆ, ಬೆವರು ಸುರಿಸ್ತಾಳೆ, ಕಷ್ಟಪಡ್ತಾಳೆ. ಗಂಡ ಕೂಡ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿದು ಕುಟುಂಬವನ್ನು ಸಾಕಿ ಸಲ್ಲಿಸ್ತಾನೆ. ಗಂಡನ ಪಾತ್ರ ಗಂಡ ಮಾಡ್ತಾನೆ, ಹೆಂಡತಿ ಪಾತ್ರ ಹೆಂಡತಿ ಮಾಡ್ತಾಳೆ, ಗಂಡನ ಜವಾಬ್ದಾರಿಕೆ ಗಂಡನ ಮಾಡ್ತಾನೆ, ಹೆಂಡತಿ ಜವಾಬ್ದಾರಿಕೆ ಹೆಂಡತಿ ಮಾಡ್ತಾನೆ. ಆತ್ಮಿಕ ಸಭೆಯಲ್ಲೂ ಕೂಡ ಆತ್ಮಿಕವಾಗಿ ದೇವರಿಗೋಸ್ಕರ, ದೇವರಿಗಾಗಿ ಬೆಳಗುವುದಕ್ಕಾಗಿ, ದೇವರಿಗಾಗಿ ಜವಾಬ್ದಾರಿಯುಳ್ಳವರಾಗಿ ಸೇವೆ ಮಾಡ್ಲಿಕ್ಕೆ, ದೇವರು ಕೊಟ್ಟಂತ ಕೆಲಸ ಜವಾಬ್ದಾರಿಕೆಯನ್ನು ನಾವು ಮಾಡ್ಲಿಕ್ಕೆ, ಅನುಸರಿಸಲಿಕ್ಕೆ, ದೇವರ ನಾಮ ಮಹಿಮಾಗೋಸ್ಕರ, ದೇವರ ನಾಮ ಮಹಿಮಾ ನಿಮಿತ್ತ ಒಂದು ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ದೇವರು ಸಭೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲೆಯ ಆ ಜವಾಬ್ದಾರಿಯನ್ನು ನಾವು ಅನುಸರಿಸಬೇಕು, ಜವಾಬ್ದಾರಿಗೆ ನಾವು ವಿಧೇಯರಾಗಬೇಕು. ಯಾಕೆ ಕರೆದಿದ್ದ? ನಿಮಗೋಸ್ಕರ ನಮಗೋಸ್ಕರ ಒಂದು ಒಳ್ಳೆ ಆಲೋಚನೆ ಇಟ್ಟಿದ್ದಾನೆ. ಅಲ್ಲೆಯ ಆ ಆಲೋಚನೆ ತಿಳ್ಕೊಳ್ಳಬೇಕು. ಹೇಗೆ ತಿಳ್ಕೊಳ್ಳಬೇಕು? ವಾಕ್ಯದ ಮೂಲಕ, ದೇವರ ಆಲೋಚನೆ ಮೂಲಕ, ದೇವರ ಸೇವಕರು ಕೊಡುವಂತ ಆಲೋಚನಾ ಮಾರ್ಗದರ್ಶನ, ದರ್ಶನಗಳ ನಿಮಿತ್ತ, ಪ್ರಾರ್ಥನಾ ನಿಮಿತ್ತ ಅವುಗಳನ್ನು ನಾವು ತಿಳ್ಕೊಳ್ಳಬೇಕು. ಅಲ್ಲೆಯ ಕೆಲವು ದೇವರ ಚಿಂತ ತಿಳ್ಕೊಳ್ಳೋದಿಲ್ಲ, ದೇವರ ಕರ್ಮಿಗೆ ಗ್ರಹಿಸೋದಿಲ್ಲ, ದೇವರ ಆಲೋಚನೆಗಳು ಗ್ರಹಿಸೋದಿಲ್ಲ, ದೇವರು ನಮಗೋಸ್ಕರ ಇಟ್ಟಿರುವ ಒಳ್ಳೆ ಭವಿಷ್ಯವನ್ನು ತಿಳ್ಕೊಳ್ಳೋದಿಲ್ಲ. ಮೋಶೆ ಕೂಡ ಪ್ರಾರಂಭದಲ್ಲಿ ತಿಳ್ಕೊಂಡಿಲ್ಲ. ಮೋಶೆ ದೇವರನ್ನು ಕರೀತಾ ಇಲ್ಲ. ಮೋಶೆ ಕುರಿಗಳನ್ನು ಮೇಯಿಸುವ ಕುರುಬನಾಗಿದ್ದ ಮೋಶೆ, ತುದಲು ಮಾತನಾಡುವ ಮೋಶೆಯಾಗಿದ್ದ. ಮಾರ್ಗದಲ್ಲಿ ಚತುರತೆ ಇಲ್ಲ, ಜ್ಞಾನದಲ್ಲಿ ಚತುರತೆ ಇಲ್ಲ, ಜೀವಿತದಲ್ಲಿ ಚತುರತೆ ಇಲ್ಲ. ಸಾಧಾರಣವುಳ್ಳ ಮೋಶೆನನ್ನು ದೇವರು ಕರೀತಾ ಇದ್ದಾನೆ. ಯಾಕೆ ಕರೀತಾ ಇದ್ದಾನೆ? ಭವಿಷ್ಯತ್ತಿನಲ್ಲಿ, ಫ್ಯೂಚರ್ ನಲ್ಲಿ ಒಂದು ದೊಡ್ಡ ಅದ್ಭುತಗಳು, ಕಾರ್ಯಗಳು ಮಾಡಲಿಕ್ಕೆ. ಪ್ರಾರಂಭದಲ್ಲಿ ನಮ್ಮನ್ನು ಕರೆದಿದ್ದಾನಂದ್ರೆ ಅದನ್ನು ನಾವು ತಿಳ್ಕೊಳ್ಳಬೇಕು. ದೇವರೇ, ನಿನಗೋಸ್ಕರ ನಾನು ಏನ್ ಮಾಡಬೇಕು? ನಿನಗೋಸ್ಕರ ಯಾವ ಕಾರ್ಯ ಮಾಡಬೇಕು? ಕೈಯಲ್ಲಿ ಏನಿದೆ? ಬೈಬಲ್ ಇದೆ. ನಮ್ಮ ಕುಟುಂಬದಲ್ಲಿ ಏನಿದೆ? ದೇವರ ಬ್ಲೆಸ್ಸಿಂಗ್ ಇದೆ. ನಮ್ಮ ಜೀವಿತದಲ್ಲಿ ಏನಿದೆ? ದೇವರು ಮಾಡುವ ಉಪಕಾರಗಳಿದೆ. ನಮ್ಮ ಮನಸ್ಸಿನಲ್ಲಿ ಏನಿದೆ? ದೇವರ ವಿಶ್ವಾಸ, ನಂಬಿಕೆ, ಸಮರ್ಪಣೆ ಇದೆ. ಇದನ್ನೇ ಹೋಗಿ ಪ್ರಕಟಿಸಿ. ಕೈಯಲ್ಲಿ ಇಟ್ಟಿದ್ದೆ ಅದರಿಂದಲೇ ಉಪಯೋಗ ಮಾಡಿಕೊಳ್ಳಿ. ನಮ್ ಕಡೆ ಆಸ್ತಿ ಇಲ್ಲ, ಹಣ ಇಲ್ಲ, ಪ್ರಾಪರ್ಟಿ ಇಲ್ಲ, ಬೆಳ್ಳಿ ಬಂಗಾರ ಇಲ್ಲ, ಸೌಂದರ್ಯ ಇಲ್ಲ, ಪದವಿಲ್ಲ, ಸ್ಥಾನ ಇಲ್ಲ, ಏನಿಲ್ಲದಂತ ನಮ್ಮನ್ನು ನಿಲ್ಲಿಸಿದ್ದಾನೆ. ನಮ್ಮ ಸಮಾಜದಲ್ಲಿ, ಸೊಸೈಟಿನಲ್ಲಿ, ಕುಟುಂಬದಲ್ಲಿ, ಓದಿಗಳಲ್ಲಿ, ಪಟ್ಟಣದಲ್ಲಿ, ಬಂಧು ಬಳಗದಲ್ಲಿ ಅದೇ ದೇವರ ಬಗ್ಗೆ ಸುವಾರ್ತೆ ಸಾರವು. ಅಲ್ಲೆಲಿಯಾ, ನಮ್ಮ ಬಾಯಿಯಲ್ಲಿ ಏನಿದೆ? ವಾಕ್ಯವಿದೆ. ನಮ್ಮ ಕೈಯಲ್ಲಿ ಏನಿದೆ? ವಾಕ್ಯವಿದೆ. ನಮ್ಮ ಹೃದಯದಲ್ಲಿ ಏನಿದೆ? ದೇವರು ಕೊಟ್ಟ ವರಗಳು, ಫಲಗಳಿದೆ. ಇದನ್ನೇ ದೇವರಿಗೆ ಪ್ರಕಟಿಸಿ ದೇವರಿಗಾಗಿ ಪ್ರಯೋಜನವುಳ್ಳವರಾಗಬೇಕು. ಯೋಧನನ್ನು ದೇವರು ಕರೆದಿದ್ದಾನೆ. ದೇವರ ಉದ್ದೇಶ, ದೇವರ ಆಲೋಚನಾ, ದೇವರ ಚಿಂತ, ದೇವರ ಸಂಕಲ್ಪ ಯೋನ ತಿಳಿದುಕೊಂಡಿಲ್ಲ. ಯೋನ ಏನಾಗಿದ್ದ? ಅವಿಧೇಯವುಳ್ಳವನಾಗಿದ್ದ. ಇಂಟ್ರಡಕ್ಷನ್ ಕೊಡ್ತಾ ಇದ್ದೇನೆ. ಅವಿಧೇಯನ ಬಗ್ಗೆ ಚರಿತ್ರ ಕಥೆ ಅದನ್ನ ಕೇಳಿ. ಅವಿಧೇಯವುಳ್ಳವರಾಗಿ ಹೇಗೆ ಆಗ್ತಾರೆ ವಿಶ್ವಾಸಿಗಳು, ಸೇವಕರು ಎಂಬುದು ಒಂದು ಉದಾಹರಣೆ ಇದ್ದೇನೆ. ಇಂಟ್ರಡಕ್ಷನ್ ಕೇಳಿದ್ರೆ ಅವಿಧೇಯತ ಬಗ್ಗೆ, ಕರುವಿಕೆ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೇನೆ. ಅವಿಧೇಯತ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತೇನೆ. ಸೇವೆಗೆ, ವಾಕ್ಯಕ್ಕೆ, ಆಜ್ಞೆಗೆ ಕರೆಯಲ್ಪಟ್ಟ ನಾನು ಜವಾಬ್ದಾರಿಕೆ ಉಳ್ಳವನಾಗಿ, ವಿಧೇಯವುಳ್ಳವನಾಗಿ, ಅನುಸರಿಸುವವನಾಗಿ, ದೇವರ ಮಾರ್ಗದಲ್ಲಿ ದೇವರಿಗೆ ಮಹಿಮಕರವಾಗಿ ನಾನು ಜೀವಿಸಬೇಕನ್ನುವ ಜವಾಬ್ದಾರಿಕೆ, ಆಲೋಚನೆಗಳು ನಮ್ಮಲ್ಲಿ ಬೇಕು. ಅಲ್ಲೆಲಿಯಾ, ಸುಮ್ಮನೆಲ್ಲ ದೇವರು ನಮ್ಮನ್ನು ಕರೆದಿದ್ದು. ಯೋನ ಸಾಧಾರಣ, ಆರ್ಡಿನರಿ ಮ್ಯಾನ್, ಸಾಧಾರಣವುಳ್ಳ ಯೋನ ದೇವರು
ಮೊದಲನೇ ಅಧ್ಯಾಯದಲ್ಲಿ ದೇವರ ಕರೆಯುವಿಕೆ ಆಯಿತು ಅವಿಧೇಯತೆ, ಎರಡನೇ ಅಧ್ಯಾಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಮೂರನೇ ಅಧ್ಯಾಯದಲ್ಲಿ ಮತ್ತೆ ಯೋನ ದೇವರಿಗೆ ವಿಧೇಯನಾದ. ಅಲ್ಲೆಲ್ಲಿಯ ದೇವರಿಗೆ ಏನಾಗಿದ್ದ? ಒಬ್ಬೆ ವಿಧೇಯನಾಗಿದ್ದ. ಪ್ರಭು, ನಾನು ಮಾಡಿದ್ದು ತಪ್ಪು ಕ್ಷಮಿಸಿ, ಇನ್ನು ಮುಂದೆ ನಾನು ನಿನಗೆ ಅವಿಧೇಯವುಳ್ಳವನಾಗುತ್ತೇನೆ. ನಿನ್ನಲ್ಲಿ ಪಶ್ಚಾತ್ತಾಪ ಪಡ್ತಾರೆ, ನನ್ನ ಮನಸ್ಸು ಬದಲಾಯಿಸಿಕೊಳ್ಳುತ್ತಾರೆ, ನನ್ನ ಹೃದಯ ಬದಲಾಯಿಸಿಕೊಳ್ಳುತ್ತಾರೆ, ನನ್ನ ಜೀವಿತಗಳು ಬದಲಾಯಿಸಿಕೊಳ್ಳುತ್ತಾರೆ. ಬೇರೆ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರನ್ನು ನಂಬಿರುವ ನಮ್ಮಲ್ಲಿ ಪಶ್ಚಾತ್ತಾಪ ಹೃದಯ ಬೇಕು, ಪಶ್ಚಾತ್ತಾಪ ಪ್ರಾರ್ಥನಾ ಬೇಕು, ಪಶ್ಚಾತ್ತಾಪ ಮನೋಭಾವನ ಬೇಕು, ಪಶ್ಚಾತ್ತಾಪ ಆಲೋಚನೆಗಳು ಬೇಕು. ನಾವು ಮಾಡಿರುವ ತಪ್ಪುಗಳನ್ನು ನಾವು ತಿಳ್ಕೊಳ್ಳಬೇಕು, ನಾವು ಮಾಡುವ ಅಪರಾಧಗಳನ್ನು ನಾವು ಅರಿತುಕೊಳ್ಳಬೇಕು, ನಾವು ಮಾಡುವ ತಪ್ಪುಗಳನ್ನು ನಾವು ಅರಿತುಕೊಳ್ಳಬೇಕು. ದೇವರೇ, ಇಂದಿನ ಜೀವಿತ ನಾನು ಲೋಕದಲ್ಲಿ ಜೀವಿಸಿದ್ದೇನೆ, ಇಷ್ಟಾನುಸಾರವಾಗಿ ಜೀವಿಸಿದ್ದೇನೆ, ಕತ್ಲದಲ್ಲಿ ಜೀವಿಸಿದ್ದೇನೆ, ಅಜ್ಞಾನಿಯಲ್ಲಿ ಜೀವಿಸಿದ್ದೇನೆ, ಅವಿಧೇಯವುಳ್ಳವನಾಗಿ ಜೀವಿಸಿದ್ದೇನೆ. ಲೋಕದಲ್ಲಿ ದೇವರ ಭಯವಿಲ್ಲದೆ, ದೇವರ ವಿಧೇಯತೆ ಇಲ್ಲದೆ, ದೇವರ ವಾಕ್ಯ ಇಲ್ಲದೆ, ದೇವರ ರಕ್ಷಣೆ ಇಲ್ಲದೆ ಇಷ್ಟಾನುಸಾರವಾಗಿ ಜೀವಿಸುವಂತ ನನ್ನನ್ನು ನೀ ನನ್ನನ್ನು ಕರೆದಿದ್ದಿ ಪ್ರಭು, ನೀ ನನ್ನನ್ನು ಆರಿಸಿಕೊಂಡಿದ್ದಿ ಪ್ರಭು, ನನ್ನನ್ನು ಪರಿಶುದ್ಧ ಮಾಡಿದ್ದಿ. ನನ್ನ ಪಾಪಗಳಿಗೋಸ್ಕರ, ಅಪರಾಧಗಳಿಗೋಸ್ಕರ, ಶಾಪಕ್ಕೋಸ್ಕರ ಕಲವಾರಿ ಶಿಲುಬೆಯಲ್ಲಿ ಆಕಾಶ ಭೂಮಿಗೆ ಮಧ್ಯಸ್ಥನಾಗಿ ಪ್ರಾಣ ಕೊಟ್ಟ ದೇವರೇ, ನನಗೋಸ್ಕರ ಜಜ್ಜಲ್ಪಟ್ಟ ದೇವರೇ, ನನ್ನನ್ನು ಪರಿಶುದ್ಧ ಮಾಡುವುದಕ್ಕೋಸ್ಕರ ನನ್ನನ್ನು ಸಭೆಯಲ್ಲಿ ಪರಿಶುದ್ಧನಾಗಿ, ಪವಿತ್ರವಾಗಿ, ಅಮೂಲ್ಯನಾಗಿ ಕರೆಯಲ್ಪಟ್ಟು ಶ್ರೇಷ್ಠರನ್ನಾಗಿ ನಿಲ್ಲಿಸಿದಂತ ನನ್ನನ್ನು ನನಗೋಸ್ಕರ ದೇವರೇ ನೀನು ಜಜ್ಜಲ್ಪಟ್ಟಿದ್ದಿ, ನೀನು ಪ್ರಾಣ ತ್ಯಾಗ ಮಾಡಿದ್ದಿ, ನೀನು ಮುಳ್ಳ ಕಿರೀಟವನ್ನು ಧರಿಸಿದಿ. ಈ ಆಲೋಚನಾ, ಈ ಮನೋಭಾವವನ್ನು ತಿಳಿದುಕೊಂಡು ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು ಇಷ್ಟೆಲ್ಲ ನಮಗೋಸ್ಕರ ಪ್ರಾಣ ಕೊಟ್ಟು ಪುನರುತ್ಥಾನಾಗಿ ನಮಗೋಸ್ಕರ ಪರಿಶುದ್ಧ ಮಾಡಿ ರಕ್ಷಿಸಿ ತನ್ನ ಸಭೆಯಲ್ಲಿ ನಿಲ್ಲಿಸಿ ನಮ್ಮನ್ನು ಪ್ರಯೋಜನಕರನ್ನಾಗಿ, ಶ್ರೇಷ್ಠರನ್ನಾಗಿ, ಅಮೂಲ್ಯರನ್ನಾಗಿ ಕರೆಯಲ್ಪಟ್ಟವರಾದ ನಮ್ಮನ್ನು ಆರಿಸಲ್ಪಟ್ಟು ಪರಿಶುದ್ಧರನ್ನಾಗಿ ಮಾಡಿ, ಪವಿತ್ರವಾಗಿ ಮಾಡಿ ನಮ್ಮನ್ನು ನಿಲ್ಲಿಸಿದ್ದಾನಂದ್ರೆ ನಮಗೋಸ್ಕರ ದೇವರಿಗೆ ಒಂದು ಒಳ್ಳೆ ಆಲೋಚನೆ ಇದೆ. ಅಲ್ಲೆಲ್ಲಿಯ ದೇವರಿಗೆ ಒಂದು ಒಳ್ಳೆ ಸಂಕಲ್ಪ ಇದೆ, ದೇವರಿಗೆ ನಮ್ಮ ಜೀವಿತ ಬಗ್ಗೆ ಒಂದು ಒಳ್ಳೆ ಉದ್ದೇಶ ಇದೆ. ಅದನ್ನು ನಾವು ಗುರುತಿಸಬೇಕು. ಒಂದೊಂದು ದಿನಗಳು ಶ್ರೇಷ್ಠವಾದ ದಿನಗಳು, ಒಂದೊಂದು ವಾರ ಶ್ರೇಷ್ಠವಾದ ವಾರ, ಒಂದೊಂದು ತಿಂಗಳ ಶ್ರೇಷ್ಠವಾದ ತಿಂಗಳ, ಒಂದೊಂದು ವರ್ಷ ಶ್ರೇಷ್ಠವಾದ ವರ್ಷ, ಒಂದೊಂದು ದಿನ ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೀವಿ ನಾವು, ದೇವರಿಗೋಸ್ಕರ ಏನು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀವಿ, ದೇವರಿಗೋಸ್ಕರ ಏನು ಒಳ್ಳೆ ಜವಾಬ್ದಾರಿಕೆ ಉಳ್ಳವನಾಗಿದ್ದೀವಿ. ದೇವರು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟ, ದೇವರು ನಮಗೋಸ್ಕರ ತನ್ನ ಸಿಂಹಾಸನವನ್ನು ತ್ಯಜಿಸಿ ಈ ಲೋಕಕ್ಕೆ ಬಡವನಾಗಿ, ದೀನನಾಗಿ, ದರಿದ್ರನಾಗಿ, ದಾಸನಾಗಿ, ಗುಲಾಮನಾಗಿ ನಮಗೋಸ್ಕರ ಬಂದು ನಮ್ಮ ಸೇವೆ ಮಾಡಿ, ನಮಗೋಸ್ಕರ ಗಾಯಗಳನ್ನು ಹೊಂದಿ, ನಮಗೋಸ್ಕರ ತಗ್ಗಿಸಲ್ಪಟ್ಟವನಾಗಿ, ಮರಣವಾಗುವಷ್ಟು ತಗ್ಗಿಸಲ್ಪಟ್ಟು ತನ್ನ ಪ್ರಾಣವನ್ನೇ ಕೊಟ್ಟು ಅಪರಾಧಗಳಾದ ನಮ್ಮನ್ನು, ಪಾಪಕ್ಕೆ ಗುಲಾಮರಾದ ನಮ್ಮನ್ನು, ಅಜ್ಞಾನದಲ್ಲಿ ಜೀವಿಸುವ ನಮ್ಮನ್ನು ಪರಿಶುದ್ಧ ಮಾಡಿ ಶ್ರೇಷ್ಠರನ್ನಾಗಿ ನಮ್ಮನ್ನು ನಿಲ್ಲಿಸಿ ಸಭೆಯಲ್ಲಿ ಕರೆದಿದ್ದಾನಂತೆ ನಾವು ನೀವು ಏನು ಮಾಡ್ತಾ ಇದ್ದೀವಿ? ಅಲ್ಲೆಲೆಯ ಪ್ರಶ್ನಾತ್ಮಕ ದೇವರೇ, ಇಷ್ಟು ವರ್ಷಗಳು ವ್ಯರ್ಥವಾಗಿ ಕಲಿತಿದ್ದೇನೆ, ಸಮಯ ಇಷ್ಟು ದಿನಗಳು ವ್ಯರ್ಥ ಮಾಡಿದ್ದೇನೆ, ಇಷ್ಟು ತಿಂಗಳು ವ್ಯರ್ಥ ಮಾಡಿದ್ದೇನೆ. ಪ್ರಭು, ನೀ ನನ್ನನ್ನು ಸಭೆಯಲ್ಲಿ ನಿಲ್ಲಿಸಿದಾನಂದ್ರೆ ನನಗೋಸ್ಕರ ಒಂದು ಉತ್ತಮವಾದ ಪರಿಚರ್ಯ ಅಪೇಕ್ಷಿಸ್ತಾ ಇದ್ದೀನಿ, ನನಗೋಸ್ಕರ ಒಂದು ಉತ್ತಮವಾದ ಸೇವೆ ಅಪೇಕ್ಷಿಸ್ತಾ ಇದ್ದೀನಿ, ನನಗೋಸ್ಕರ ಒಂದು ಒಳ್ಳೆ ಜೀವಿತ ಅಪೇಕ್ಷಿಸ್ತಾ ಇದ್ದೀನಿ, ನನಗೋಸ್ಕರ ಪರಿಶುದ್ಧವಾದ ಜೀವಿತ ಅಪೇಕ್ಷಿಸ್ತಾ ಇದ್ದೀನಿ, ನನಗೋಸ್ಕರ ನಂಬಿಕೆ ಜೀವಿತ ಅಪೇಕ್ಷಿಸ್ತಾ ಇದ್ದೀನಿ, ನನಗೋಸ್ಕರ ನನ್ನ ಮಗಳು ಮೆಚ್ಚುಗೆ ಉಳ್ಳ ಮಗಳಾಗಿ, ಮೆಚ್ಚುಗೆ ಉಳ್ಳ ಮಗನಾಗಿ ಜೀವಿಸಬೇಕು, ಸಾಕ್ಷಿಯಾಗಿ ದೇವರ ಅಪೇಕ್ಷಿಸ್ತಾ ಇದ್ದೇನೆ. ನಮ್ಮ ತೀರ್ಮಾನ ಹೇಗಿದೆ, ನಮ್ಮ ಆಲೋಚನೆ ಹೇಗಿದೆ, ನಮ್ಮ ಕರೆಯುವಿಕೆ ಉದ್ದೇಶ ಏನಿದೆ, ನಮ್ಮ ದೇವರಲ್ಲಿ ಕರೆಯಲ್ಪಟ್ಟ ನಾವು, ದೇವರು ನಮ್ಮನ್ನು ನಿಲ್ಲಿಸಿದ್ದಾನೆ, ನಮ್ಮ ಆಲೋಚನೆ ಹೇಗಿದೆ ಆಲೋಚಿಸೋಣ. ಇವತ್ತು ಹೋಯಿತು, ನಾಳೆ ಏನು ಮಾಡಬೇಕು, ನಾಳೆ ದಿನ, ಇವತ್ತು ದಿನ ನಮ್ಮದು, ಇವತ್ತು ನಾನು ಏನು ಮಾಡಬೇಕು? ಕೃಪಾ, ನಿನಗೋಸ್ಕರ ಉತ್ತಮವಾದ ಕೆಲಸ, ಉತ್ತಮವಾದ ಸೇವೆ, ಉತ್ತಮವಾದ ಪರಿಚಯ ಸಭೆಯಲ್ಲಿ, ಸೇವೆಯಲ್ಲಿ ನಾನು ನಿಲ್ಲುತ್ತೇನೆ. ಪ್ರಯೋಜನಕರವಾಗಿ ಆಲೋಚಿಸೋಣ. ಕೇಳೋರಾಗಿರಬಾರದು, ಪ್ರಯೋಜನವುಳ್ಳವರಾಗಬೇಕು. ಕಾರ್ಯ ದೇವರು, ಕ್ರಿಯಾ ನಮ್ಮದು. ಕೆಲವರು ಯಾವಾಗಲೂ ಕೇಳ್ತಾರೆ, ಕೇಳಿ 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 ಕಿವಿಗಳು ಮಂದವಾಗ್ತಾರೆ, ಕ್ರಿಯಾ ಜೀವಿತ ಇಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಯಾಕೋಬನೊಂದು ಮಾತಾಡ್ತಾನೆ, ನಂಬಿಕೆ ಮೂಲಕ ರಕ್ಷಣೆ ಉಂಟಾಗುತ್ತದೆ, ಕ್ರಿಯೆ ಬೇಕು, ಕಾರ್ಯ ಕೂಡ ಬೇಕು. ಅಲ್ಲೆಲೆಯ ಕ್ರಿಯೆ ಯಾರಿಂದ? ನಮ್ಮಿಂದ.
ನಂಬಿಕೆ ಮೂಲಕ ನಾವು ಕ್ರಿಯೆಯಲ್ಲಿ ಜೀವಿಸಬೇಕು. ದೇವರ ಮಾರ್ಗದಲ್ಲಿ ಅನುಸರಿಸಬೇಕು. ದೇವರ ಮಾರ್ಗದಲ್ಲಿ ಜೀವಿಸಬೇಕು. ದೇವರ ದಾರಿಯಲ್ಲಿ ಅನುಸರಿಸಬೇಕು. ದೇವರ ಕಿವಿಗಳು ದೇವರಲ್ಲಿ ಕೇಳಿ ಅನುಸರಿಸುವವರಾಗಿರೋಣ. ಹಲ್ಲೆಲೂಯಾ. ವಿಧೇಯರಾಗೋಣ. ಯಾರು ಕೇಳಿ ಅನುಸರಿಸುತ್ತಾರೋ ಅವರು ಧನ್ಯರು, ವಿಧೇಯರಾಗುತ್ತಾರೆ. ಹಲ್ಲೆಲೂಯಾ. ಅನುಸರಿಸೋಣ ದೇವರಲ್ಲಿ, ಕೇಳೋಣ ದೇವರಲ್ಲಿ, ದೇವರ ಮಾರ್ಗದಲ್ಲಿ ನಡೆಯೋಣ, ದೇವರಿಗಾಗಿ ಪ್ರಯೋಜನವಾಗೋಣ. 1ನೇ ಅಧ್ಯಾಯದಲ್ಲಿ ಯೋನ ಬಗ್ಗೆ ಒಂದು ಪಾಠ ಕಲಿಯೋಣ. ಚಿಕ್ಕವನಾದ ಯೋನ ದೇವರಿಗೋಸ್ಕರ ಮಹಿಮಕರವಾಗಿದೆ. ಹಲ್ಲೆಲೂಯಾ. ಹೇಗೆ ನಿಂತ? ಯಾವ ಯೋಗ್ಯತೆ ಇಲ್ಲದವನಾದ ಯೋನ, ಯಾವ ಸಾಮರ್ಥ್ಯತೆ ಇಲ್ಲದವನಾದಂತ ಯೋನ. ಕೆಲವರು ನಾನು ಕರೀತೇನೆ, ಸೇವೆಗಾಗಿ ಬನ್ನಿ, ದಿನಗಳು ವ್ಯರ್ಥ ಮಾಡಿ ಹೋಗಿ, ಕಾಟೇಜ್ ಮೀಟಿಂಗ್ ಮಾಡಿ, ಸುವಾರ್ಥ ಸೇವೆಗೆ ಹೋಗಿ, ಹಿಂಗೆ ಕೇಳ್ತಿರ್ತಾರೆ. ಕೇಳಿ 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 ಅಲಗಾಡೋದಿಲ್ಲ, ಮಿಸ್ ಕಾಲ್ ಹೋಗುತ್ತೆ, ಮುಂದೆ ಹೆಜ್ಜೆ ಹೋಗುದು. ಅರ್ಥ ಆಗ್ತಾ ಇದೆ? ಹಲೋ, ಸೇವೆಗೋಸ್ಕರ 24 ತಾಸು ಸಿದ್ಧವಾಗಿದೆ. ರಾತ್ರಿ ಇರಲಿ, ಕಾರ್ಯ ಆಗಲಿ. ಸೇವೆಗೋಸ್ಕರ ನಾವು ನಡ್ಕೊಂಡು ಹೋಗಬೇಕು. ಗಟರ್ಗಳು, ಬ್ರಿಡ್ಜ್ಗಳು, ಮರಗಳು, ಮಳೆ, ಚಳಿ, ಬಿಸಿಲು ಅನ್ನದೇ ನಾವು ಮುಂದೆ ಹೆಜ್ಜೆ ಇಟ್ಟು ಹೋಗಬೇಕು. ಸೇವೆಯಲ್ಲಿ ಎಲ್ಲ ಸೌಕರ್ಯ ನಮಗೆ ಸಿಗುವುದಿಲ್ಲ. ಟೂ ವೀಲರ್ ಇದ್ರೆ ನಾವು ಹೋಗ್ತೀವಿ, ಕಾರ್ ಇದ್ರೆ ಆವಾಗ ದೇವರಲ್ಲಿ ಮತ್ತೆ ಫಲ ಕೊಡ್ಲಿಕ್ಕೆ ಆಗುತ್ತದೆ, ಮತ್ತೆ ದೇವರಲ್ಲಿ ಪ್ರಯೋಜನ ಆಗಲಿಕ್ಕೆ ಆಗುತ್ತದೆ, ಮತ್ತೆ ದೇವರಲ್ಲಿ ಉಪಯೋಗ ಆಗಲಿಕ್ಕೆ ಆಗುತ್ತದೆ. ಅದಕ್ಕಾಗಿ ದೇವರಲ್ಲಿ ಕರೆಯಲ್ಪಟ್ಟ ನಾವು ಯಾಕೆ ಕರೆದಿದ್ದ ಆ ಆಲೋಚನೆ ನಾವು ತಿಳ್ಕೊಳ್ಳಬೇಕು, ಆ ಉದ್ದೇಶ ತಿಳ್ಕೊಳ್ಳಬೇಕು, ಆ ಚಿತ್ತ ತಿಳ್ಕೊಳ್ಳಬೇಕು. ಹಲ್ಲೆಲೂಯಾ. ಫಲ ಒಂದೊಂದೇ ದೇವರು ಬಯಸ್ತಾರೆ. ಕೆಲವು ಸಲ ನಮ್ಮನ್ನು ನಾವು ಚೇಂಜ್ ಆಗಬೇಕು, ಕೆಲವು ಸಲ ನಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು, ಕೆಲವು ಸಲ ನಮ್ಮ ಸ್ವಭಾವಗಳು ಬದಲಾವಣೆ ಆಗಬೇಕು, ಕೆಲವು ಸಲ ನಮ್ಮ ಉದ್ದೇಶಗಳು ಬದಲಾವಣೆ ಆಗಬೇಕು, ಕೆಲವು ಸಲ ನಮ್ಮ ಹೋಗುವ ಮಾರ್ಗಗಳು ಬದಲಾವಣೆ ಆಗಬೇಕು. ನಾವು ಇನ್ನೊಬ್ಬರು ಬದಲಾವಣೆ ಆಗಲಿ ಅನ್ನೋದಕ್ಕಿಂತ ಮೊದಲು ನಾವು ಚೇಂಜ್ ಆಗಬೇಕು. ಮೊದಲು ನನ್ನ ಗಂಡ ಬದಲಾವಣೆ ಆಗಲಿ, ನಾನು ಬದಲಾವಣೆ ಆಗ್ತಾನಲ್ಲ, ಮೊದಲು ನೀವು ಬದಲಾವಣೆ ಆಗಬೇಕು. ಮೊದಲು ದೇವರೇ ನನ್ನ ಹೆಂಡತಿ ಬದಲಾವಣೆ ಆಗಲಿ, ನಾನು ಬದಲಾವಣೆ ಆಗ್ತೀನಿ ಅಂತೇಳಿ ಗಂಡ ಯೋಚಿಸಬಾರದು. ಮೊದಲು ಗಂಡ ಆಗಿರುವ ನೀವು ಚೇಂಜ್ ಆಗು. ನಿನ್ನ ಆಲೋಚನೆಗಳು ಚೇಂಜ್ ಆಗಲಿ, ನಿನ್ನ ವಿಚಾರ ಚೇಂಜ್ ಆಗಲಿ, ನಿನ್ನ ಸ್ವಭಾವ ಚೇಂಜ್ ಆಗಲಿ, ನಿನ್ನ ಉದ್ರೇಕಗಳು ಚೇಂಜ್ ಆಗಲಿ, ನಿನ್ನ ಆಲೋಚನೆಗಳು ಚೇಂಜ್ ಆಗಲಿ. ದೇವರು ಒಳ್ಳೆ ಆಲೋಚನೆಗಳು ಕೊಡ್ತಾರೆ. ಹಲ್ಲೆಲೂಯಾ. ಯಾಕೆ ಕರ್ತ ಅದನ್ನು ನಾವು ತಿಳ್ಕೊಳ್ಳೋಣ. ದೇವರ ಉದ್ದೇಶ ಆಲೋಚನೆ. ಕೆಲವು ಸಲ ನಾವೇನ್ ಹೇಳ್ತೀವಿ, ಇವರೇ ಬದಲಾವಣೆ ಆಗಲಿ ಕುಟುಂಬ ಸರಿಯಾಗುತ್ತದೆ, ಇವರೇ ಚೇಂಜ್ ಆಗಲಿ ನನ್ನ ಗಂಡ ಸರಿಯಾಗ್ತಾನೆ, ಇವರೇ ಚೇಂಜ್ ಆಗಲಿ ನನ್ನ ಮಕ್ಕಳು ಚೇಂಜ್ ಆಗ್ತಾರೆ, ಇವರೇ ಚೇಂಜ್ ಆಗಲಿ ಮೊದಲು ನಾವು ಚೇಂಜ್ ಆಗಲಿ. ಮೊದಲು ನಾವು ಚೇಂಜ್ ಆಗಲಿ, ಹೆಂಡತಿ ಚೇಂಜ್ ಆಗಲಿ, ಮಕ್ಕಳು ಚೇಂಜ್ ಆಗಲಿ, ತಂದೆ ತಾಯಿ ಚೇಂಜ್ ಆಗಲಿ, ಮೊದಲು ನೀವು ಚೇಂಜ್ ಆಗಲಿ. ಬದಲಾವಣೆ. ಯೋನ ಬದಲಾವಣೆ ಆಗದೇ ಇರಲಿಕ್ಕೆ ಕಾರಣ, ಅವಿಧೇಯನಾಗಲಿಕ್ಕೆ ಕಾರಣ ಆತನಿಗೆ ಬಂದಿರುವ ಶಿಕ್ಷಣ ಬಗೆಸಿದ, ದೇವರಿಂದ ಹೊಡೆತ ಬಗೆಸಿದ. ದೇವರಿಂದ ಹೊಡೆತ ಬಂದಾಗ ಆವಾಗ ಬುದ್ಧಿ ಬಂತು. ಯಾರಿಗೆ? ಯೋನ. ಜೀವಿತದಲ್ಲಿ ಹೊಡೆತ ಬರೋ ತನಕ ಬುದ್ಧಿ ಬರುವುದಿಲ್ಲ, ಜ್ಞಾನ ಬರುವುದಿಲ್ಲ. ಅದಕ್ಕಾಗಿ ಕೆಲವು ಸಲ ನಮ್ಮ ಜೀವಿತ ಬದಲಾಯಿಸಿಕೊಳ್ಳಬೇಕು, ನಮ್ಮ ಹೃದಯ ಬದಲಾಯಿಸಿಕೊಳ್ಳಬೇಕು, ನಮ್ಮ ಸ್ವಭಾವಗಳು ಬದಲಾಯಿಸಿಕೊಳ್ಳಬೇಕು. ಯಾಕೆ ದೇವರು ಇಷ್ಟು ವರ್ಷಗಳು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ? ನಿನ್ನ ಕುಟುಂಬದಲ್ಲಿ, ನನ್ನ ಆಶ್ರಮದಲ್ಲಿ ಯಾಕೆ ಇಷ್ಟು ವರ್ಷಗಳಲ್ಲಿ ನಿನ್ನ ರೋಗ ಸೌಖ್ಯವಾಗ್ತಾ ಇಲ್ಲ? ಯಾಕೆ ನಿನಗೆ ಆರೋಗ್ಯ ಇಲ್ಲ? ಯಾಕೆ ನೀನು ಅನ್ಕೊಂಡಿದ್ದು ನೆರವೇರ್ತಾ ಇಲ್ಲ? ಯಾಕೆ ನಿನ್ನ ಅವಸರತೆಗಳು ಪೂರೈಸ್ತಾ ಇಲ್ಲ? ಯಾಕಂದ್ರೆ ನಿನ್ನ ಪಾಪಗಳು ನಿನಗೆ ಅಡ್ಡಿ, ನಿನ್ನ ತಪ್ಪುಗಳು ನಿನ್ನ ಅಡ್ಡಿ. ನಿನ್ನ ಮಾರ್ಗಗಳು ಬದಲಾಯಿಸ್ಕೋ, ನಿನ್ನ ಆಲೋಚನೆಗಳು ಬದಲಾಯಿಸ್ಕೋ, ನಿನ್ನ ಉದ್ದೇಶಗಳು ಬದಲಾಯಿಸ್ಕೋ, ನಿನ್ನ ಸ್ವಭಾವಗಳು ಬದಲಾಯಿಸ್ಕೋ, ನಿನ್ನ ಮೆಂಟಾಲಿಟಿಗೆ ಬದಲಾಯಿಸ್ಕೋ, ನಿನ್ನ ಉದ್ರೇಕಗಳು ಬದಲಾಯಿಸ್ಕೋ. ಚೇಂಜ್ ಯುವರ್ ಲೈಫ್, ಚೇಂಜ್ ಯುವರ್ ಮೈಂಡ್, ಚೇಂಜ್ ಯುವರ್ ಹಾರ್ಟ್. 3 ಬದಲಾಯಿಸ್ಕೊಳ್ಳೋದು. ಕೆಲವು ಸಲ ನಮ್ಮ ವಿಚಾರಗಳೇ ನಮ್ಮ ಅಡ್ಡಿ, ಕೆಲವು ಸಲ ನಮ್ಮ ಪಾಪಗಳೇ ನಮ್ಮ ಅಡ್ಡಿ, ಕೆಲವು ಸಲ ನಾವು ಹೋಗುವ ದಾರಿ ನಮ್ಗೆ ಅಡ್ಡಿ, ಕೆಲವು ಸಲ ನಮ್ಮ ಉದ್ರೇಕಗಳ ನಮ್ಮ ಅಡ್ಡಿ, ಕೆಲವು ಸಲ ನಮ್ಮ ಅಪನಂಬಿಕೆ ನಮ್ಗೆ ಅಡ್ಡಿ, ಕೆಲವು ಸಲ ನಮ್ಮ ಅವಿಶ್ವಾಸ ನಮ್ಗೆ ಅಡ್ಡಿ. ಅದಕ್ಕಾಗಿ ದೇವರ ಆಶೀರ್ವಾದಗಳು ಬ್ರೇಕಪ್ ಆಗ್ತಾ ಇದೆ, ದೇವರ ಅನುಗ್ರಹಗಳು ಸ್ಟಾಪ್ ಆಗ್ತಾ ಇದೆ. ಮೊದಲು ನೀನು ಚೇಂಜ್ ಆಗು. ನಿನ್ನ ಹೆಂಡತಿ ಚೇಂಜ್ ಆಗೋದಕ್ಕಿಂತ ಗಂಡ ನೀನು ಚೇಂಜ್ ಆಗು. ನನ್ನ ಹೃದಯ ಚೇಂಜ್ ಆಗು. ನನ್ನ ಗಂಡ ಚೇಂಜ್ ಆಗ್ಬೇಕು ಅನ್ನೋದಕ್ಕಿಂತ ಹೆಂಡತಿಯಾದ ಸ್ತ್ರೀಯರು ನೀವು ಚೇಂಜ್ ಆಗಿ, ಮಕ್ಕಳು ಚೇಂಜ್ ಆಗೋದಕ್ಕಿಂತ ನೀವು ಚೇಂಜ್ ಆಗಿ. ಹಲ್ಲೆಲೂಯಾ. ಇವ್ರು ಚೇಂಜ್ ಆಗೋದಿಲ್ಲ. ಚೇಂಜ್ ಕುಟುಂಬ ಕಟ್ಟಬೇಕಾ? ನಾವು ಬದಲಾವಣೆ.
ನಿಮ್ಮ ಹೃದಯ ಬದಲಾವಣೆ ಆಗ್ಬೇಕಾ? ನಿಮ್ಮ ಆಲೋಚನೆಗಳು ಬದಲಾವಣೆ ಅಲ್ಲದೆಯಾ? ಯೋನ ಆಲೋಚನೆಗಳು ಚೇಂಜ್ ಆಗಲಿಲ್ಲ. ದೇವರು ಯಾಕೆ ಕರೆದ? ಅವಿಧೇಯುಳ್ಳವನಾಗಿ ಶಿಕ್ಷಕ್ಕೆ ಗುರಿಯಾದ. ದೇವರ ಮಾರ್ಗ ಬಿಟ್ಟು, ದೇವರ ದಾರಿ ಬಿಟ್ಟು, ದೇವರ ಚಿತ್ತ ಬಿಟ್ಟು, ದೇವರೇ ನೀನನ್ನು ಕರೆದಿದ್ದಿ, ಯಾಕೆ ಕರೆದಿದ್ದಿ? ತಿಳ್ಕೊಂಡಿಲ್ಲ, ಯೋಚಿಸಲಿಲ್ಲ, ಗ್ರಹಿಸಲಿಲ್ಲ. ದೇವರ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿದ, ಸಭೆಗೆ ಹೋಗೋದನ್ನು ನಿಲ್ಲಿಸಿದ, ಆರಾಧನೆ ಮಾಡೋದನ್ನು ನಿಲ್ಲಿಸಿದ, ದೇವರ ಕರೆವಿಕೆ ಯೋಚಿಸಲಿಲ್ಲ, ದೇವರ ಉದ್ದೇಶ ಯೋಚಿಸಲಿಲ್ಲ, ದೇವರ ಕಡೆಗೆ ಬಂದು ಪಶ್ಚಾತ್ತಾಪ ಪಡೆದು ನಿಲ್ಲಿಸಿದ. ಅವಿಧೇಯುಳ್ಳವನಾಗಿರುವುದರಿಂದ ಇಷ್ಟ ಅನಾಹುತ. ನರಿ ಅವಿಧೇಯುಳ್ಳವನಾಯಿತು, ಏನು ಗೊತ್ತಿಲ್ಲದಾಗೆ ನಟನ ಮಾಡಿತು. ಬಂದಿರುವಂತ ಪ್ರಾಬ್ಲಮ್ ಜೀವಿತದಲ್ಲಿ ಕೂಡ ಕೆಲವು ಸವಾಲುಗಳು ಬರ್ತವೆ. ಪ್ರಾಬ್ಲಮ್ ಯಾಕೆ ಬರುವುದು? ಕುಟುಂಬವನ್ನು ಸರಿಪಡಿಸಿಕೊಂಡು, ಜೀವಿತವನ್ನು ಸರಿಪಡಿಸಿಕೊಂಡು, ಅಲ್ಲೆಲ್ಲ ಸರಿಪಡಿಸಿಕೊಳ್ಳೋ ತನಕ ಬ್ಲೆಸ್ಸಿಂಗ್ ಬರೋದು, ಅನುಗ್ರಹ ಬರೋದು. ದೇವರು ಮುಂದೆ ಆಲೋಚನೆ ಇಟ್ಟಿದ್ದು ಯೋನ ತಿಳಿದುಕೊಂಡಿಲ್ಲ, ಗ್ರಹಿಸಲಿಲ್ಲ. ದೇವರು ಯಾಕೆ ಕರೆದ? ದೇವರು ಯಾಕೆ ಆಹ್ವಾನಿಸಿದ? ನನ್ನದು ಕರೆದಿರುವ ದೇವರು ನಂಬಿಗಸ್ತನು. ಮುಂದೆ ಭವಿಷ್ಯತ್ತಿನಲ್ಲಿ ಏನು ಆಲೋಚನಾ ಚಿಂತ ಉದ್ದೇಶ ಇಟ್ಟ ಯೋನ ಗ್ರಹಿಸಲಿಲ್ಲ. ಅದಕ್ಕಾಗಿ ಯೋನಗೆ ಬಂದಿರುವಂತ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ನೋವುಗಳು, ಅಪಾಯ, ಸಮಸ್ಯೆಗಳ ಮೇಲೆ ಸಮಸ್ಯೆ. ಎಲ್ಲಿ ಹೋದ್ರೂ ಕೂಡ ಸಮಾಧಾನ ಇಲ್ಲ ಯೋನಗೆ. ಎಲ್ಲಿ ಹೊರಟಿದ್ರು ಕೂಡ ಶಾಂತಿ ಇಲ್ಲ. ಮಲ್ಕೊಂಡ್ರು ಸಮಾಧಾನ ಇಲ್ಲ, ನಿದ್ದೆ ಮಾಡಿದ್ರು ಶಾಂತಿ ಇಲ್ಲ, ನಿದ್ದೆ ಇಲ್ಲ. ಹೋರಾಡ್ತಾ ಇದ್ದಾನೆ ಎರಡು ಮತಗಳು. ದೇವರ ವಿಷಯದಲ್ಲಿ ತನ್ನ ಜೀವಿತ ಬಗ್ಗೆ ಹೋರಾಟ ಆಯಿತು, ಸವಾಲುಗಳ ವಿಷಯದಲ್ಲಿ ಹೋರಾಟ ಆಯಿತು, ಕಡಿಮೆಗೆ ವಿಷಯದಲ್ಲಿ ಹೋರಾಟ ಆಯಿತು. ದೇವರಲ್ಲಿ ತಿಳ್ಕೊಂಡಿಲ್ಲ, ಸರಿಯಾದ ಯೋಚಿಸಲಿಲ್ಲ, ಸರಿಯಾದ ಆಲೋಚನಾ ಗುರುತಿಸಲಿಲ್ಲ, ಸರಿಯಾದ ಕಲಿವಿಕೆ ಗುರುತಿಸಲಿಲ್ಲ, ಸರಿಯಾದ ರಕ್ಷಣಾ ಗುರುತಿಸಲಿಲ್ಲ. ನಾನು ನಂಬಿರುವ ದೇವರು, ನಾನು ಪ್ರಾರ್ಥಿಸುವ ದೇವರು, ನಂಬಿಗಸ್ತನಾದ ದೇವರು, ನಿತ್ಯವೂ ನಿರಂತರವಲ್ಲ ದೇವರು, ನನಗೆ ಮಾರ್ಗ ತೋರಿಸುವ ದೇವರು, ದಾರಿ ತೋರಿಸುವ ದೇವರು. ಕರೆಯಲ್ಪಟ್ಟ ಯೋನ ಮುಂದೆ ಹೆಜ್ಜೆ ಇಟ್ಟು ಮುಂದೆ ಸಾಗುತ್ತಾರೆ. ಅಲ್ಲೇ ಬ್ರೇಕಪ್, ಸವಾಲುಗಳು ಎದುರುಕೊಂಡು, ಕಷ್ಟಗಳು ಬರ್ತಾ ಇವೆ, ಸಮಸ್ಯೆಗಳು ಬರ್ತಾ ಇವೆ, ನೋವುಗಳು ಬರ್ತಾ ಇವೆ. ಕೈ ಹಾಕಿದ್ದಲ್ಲ ನಾಡಿನೇ, ಕೈ ಹಾಕಿದ್ದಲ್ಲ ಸಫಲವಾಗ್ತಾ ಇಲ್ಲ, ಆಶೀರ್ವಾದ ಸಿಗ್ತಾ ಇಲ್ಲ, ಅನುಗ್ರಹ ಸಿಗ್ತಾ ಇಲ್ಲ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್, ಸಮಸ್ಯೆ ಮೇಲೆ ಸಮಸ್ಯೆ, ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು, ಸಂಕಟ ಮೇಲೆ ಸಂಕಟ. ಸಮಾಧಾನ ಕಲ್ಕೊಂಡ, ಸಂತೋಷ ಕಲ್ಕೊಂಡ, ಪ್ರಾರ್ಥನಾ ಜೀವಿತ ಬಿಟ್ಟ, ವಿಧೇಯತೆ ಜೀವಿತ ಬಿಟ್ಟ, ಆದಿನ ಜೀವಿತ ಬಿಟ್ಟ, ಒಳ್ಳೆ ಸ್ವಭಾವ ಬಿಟ್ಟ, ಒಳ್ಳೆ ಜೀವಿತ ಬಿಟ್ಟ. ಸವಾಲು ಕಷ್ಟಗಳು ಎದುರ್ಕೊಳ್ತಾರೆ. ಯಾಕೆ ಕಷ್ಟಗಳು ಬರ್ತಾ ಇವೆ? ಪ್ರಶ್ನೆ ಇಲ್ಲ ಇವನಾಗಿ. ಕಷ್ಟಗಳು ಬರ್ತಾ ಇವೆ, ಯೋಚಿಸ್ತಾ ಇಲ್ಲ, ಆಲೋಚಿಸ್ತಾ ಇಲ್ಲ. ಯಾಕೆ ಈ ಸವಾಲುಗಳು? ನಾನು ದೇವರನ್ನು ನಂಬಿದ್ದೇನೆ, ದೇವರಲ್ಲಿ ವಿಶ್ವಾಸ ಇಟ್ಟಿದ್ದೇನೆ, ಸವಾಲುಗಳು ಯಾಕೆ ಬರ್ತಾ ಇದ್ದಾವೆ? ಯೋಚಿಸ್ತಾ ಇಲ್ಲ. ಯಾಕೆ? ಯೋನ ಮಾಡಿದ್ದು ತಪ್ಪು ಗ್ರಹಿಸ್ತಾ ಇಲ್ಲ, ಯೋನ ಅವಿಧೇಯ ಆಗಿದ್ದು ಗ್ರಹಿಸ್ತಾ ಇಲ್ಲ, ಯೋನ ಆಜ್ಞೆಯನ್ನು ಧಿಕ್ಕರಿಸಿದ್ದು ಗ್ರಹಿಸ್ತಾ ಇಲ್ಲ. ದೇವರು ಮುಂದೆ ಇಟ್ಟ ಅದನ್ನು ನೋಡು, ಮುಂದೆ ಮಾರ್ಗ ತೋರಿಸಿದ ಅದನ್ನು ನೋಡು. ಮಾರ್ಗ ಸರಳವಾಗಿದ್ದ, ನೀನು ಹೆಜ್ಜೆ ಇಟ್ಟು ನಾನು ಮಾರ್ಗವನ್ನು ತಾನು ಆರಿಸಿಕೊಂಡ ಮಾರ್ಗ, ತನ್ನ ಯೋಚನೆಗಳು, ತನ್ನ ಚಿತ್ತ, ತನ್ನ ಸುಖಕ್ಕೆ ಬಂದಿರುವಂತಹ ದಾರಿಗಳು. ಕೆಲವು ಸಲ ಜನರು ಏನ್ ಮಾಡ್ತಾರೆ ಗೊತ್ತು? ತಪ್ಪುಗಳು. ವಿಶ್ವಾಸಿಗಳು ತನಗೆ ಎಲ್ಲಿ ಸುಖ ಇದೆ, ತಮಗೆ ಎಲ್ಲಿ ಸಂತೋಷ ಇದೆ, ತಮಗೆ ಎಲ್ಲಿ ಸ್ವತಂತ್ರ ಇದೆ, ತಮಗೆ ಎಲ್ಲಿ ಎಲ್ಲ ಅನುಕೂಲ ಇದೆ, ಆ ದಾರಿಗಳು ಆರಿಸಿಕೊಳ್ಳುತ್ತಾರೆ. ಆ ರೀತಿ ಯೋಚಿಸ್ತಾರೆ, ಆ ರೀತಿ ಆಲೋಚಿಸ್ತಾರೆ. ದೇವರ ಆಲೋಚನೆ ಬಿಡ್ತಾರೆ, ದೇವರ ಉದ್ದೇಶ ಬಿಡ್ತಾರೆ, ದೇವರ ಸಂಕಲ್ಪ ಬಿಡ್ತಾರೆ. ಈ ಪಟ್ಟಣಕ್ಕೆ ಹೋಗ್ಬೇಡ, ಅಲ್ಲೇ ಹೋಗ್ತೇನೆ. ಇಲ್ಲಿ ಹೋಗ್ಬೇಡ, ಅಲ್ಲೇ ಹೋಗ್ತೇನೆ. ನನ್ನ ಇಷ್ಟ, ನನ್ನ ಆಲೋಚನೆ. ಅಲ್ಲೆಲ್ಲ ಅನುಕೂಲ ಇದೆ, ಅಲ್ಲೆಲ್ಲ ಸ್ವತಂತ್ರ ಇದೆ, ಅಲ್ಲೆಲ್ಲ ಮಾಡಬಹುದು, ಅಲ್ಲೆಲ್ಲ ಹೋಗಬಹುದು. ನನ್ನ ಸುಖಕ್ಕೋಸ್ಕರ, ನನ್ನ ಸಂತೋಷಕ್ಕೋಸ್ಕರ, ನನ್ನ ಅನುಕೂಲಕ್ಕೋಸ್ಕರ, ನನ್ನ ಮಾರ್ಗಕ್ಕೋಸ್ಕರ ಏನು ಅಲ್ಲಿರಬಾರ್ದು. ಎಲ್ಲ ಸೌಲಭ್ಯಗಳೇ ಇರಬೇಕು. ಇದೆಲ್ಲ ತಪ್ಪಾದ ತಿಳುವಳಿಕೆ. ದೇವರ ಯೋಚನೆ ಯೋಚಿಸು ಮೊದಲು, ದೇವರ ಚಿಂತೆ ತಿಳ್ಕೊ. ನಾವು ಅನ್ಕೊಂಡಾಗ ಎಲ್ಲ ನಡೆಯೋದಿಲ್ಲ ಕೆಲವು ಟೈಮ್ನಲ್ಲಿ. ಹಲೋ, ನಾವು ಹೋಗುವ ಮಾರ್ಗ ಎಲ್ಲ ಸರಳವಾಗಿರ್ತದೆ ಅಂತ ತಿಳ್ಕೊಬೇಡ. ನಾನು ಹೋಗುವ ದಾರಿ ಎಲ್ಲ ಸೌಲಭ್ಯ ಇದೆ ಅಂತೇಳಿ ಯೋಚಿಸಬೇಡ. ನಾನು ಹೋಗುವ ಪ್ರಯಾಸವೆಲ್ಲ ಸರಿಯಾಗಿದೆ ಅಂತೇಳಿ ಯೋಚಿಸಬೇಡ. ನಿನ್ನ ಯೋಚನೆಗಳು, ಆಲೋಚನೆಗಳು ಬದಲಾಯಿಸಿ. ಅಲ್ಲೆಲ್ಲ ದೇವರ ಸರಳವಾದ ದಾರಿ, ಅದನ್ನು ಕಂಡಿಡಬೇಕಂದ್ರೆ ನಾವು ಚೇಂಜ್ ಆಗಬೇಕು. ಯಾರು? ನಮ್ಮ ಜೀವ.
ನಮ್ಮ ಹೃದಯ, ನಮ್ಮ ಮೆಂಟಾಲಿಟಿ, ನಮ್ಮ ಉದ್ದೇಶಗಳು, ನಮ್ಮ ಮಾರ್ಗಗಳು, ನಮ್ಮ ಆಲೋಚನೆ ತಪ್ಪು ನಮ್ಮಲ್ಲಿಟ್ಕೊಂಡು ಇನ್ನೊಬ್ಬರ ಎದುರುಗಡೆ ತೋರಿಸ್ತಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ನನ್ನ ಕಡೆ ನೋಡಿ, ತಲೆ ಹಲೋ, ನನ್ನ ಕಡೆ ನೋಡಿ. ತಪ್ಪು ಮಾಡಿದ್ದವನಂತೇಳಿ ಹಿಂಗೆ ತೋರಿಸ್ತೀನಿ, ಒಂದು ಬೆರಳು, 3 ಬೆರಳುಗಳು ಯಾವ ಕಡೆ ತಿರುಗಿದ? ಅವನು ಒಂದು ತಪ್ಪು ತೋರಿಸಿದ್ರೆ ನಾವು 3 ತಪ್ಪುಗಳು ಮಾಡ್ತೀವಿ. ಹಲೋ, ಗೊತ್ತಾಗ್ತಾ ಇದೆ? ಮೊದಲು ನಮ್ಮ ತಪ್ಪುಗಳನ್ನು ನಾವು ತಿಳ್ಕೊಳ್ಳೋಣ. ದೇವರು ನಮ್ಮಿಂದ ಏನ್ ಬಯಸ್ತಾನೆ ಗೊತ್ತು? ಬಲೆ ನಂಬಿಗಸ್ತನಾದ ಆಳು, ಬಲೆ ನಂಬಿಗಸ್ತನಾದ ವಿಶ್ವಾಸ. ಬಲೆ ನಂಬಿಗಸ್ತನಾದ ಆಳು, ಬಲೆ ನಂಬಿಗಸ್ತನಾದ ಕಾಸು. ದೇವರು ದೇವರಿಗೆ ಫೇತ್ಫುಲ್ ಆಗಿದ್ದೀವಿ. ದೇವರೊಬ್ಬನೇ ದೇವರಂತೆಲ್ಲ ಆರಾಧಿಸ್ತಾ ಇದ್ದೀವಿ. ಮನೆಯಲ್ಲಿ ಆಗಲಿ, ಚರ್ಚಿನಲ್ಲಿ ಆಗಲಿ, ಸೇವೆಯಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ ದೇವರಿಗೆ ನಂಬಿಗಸ್ತನಾದ. ಕೆಲವು 2 ದೋಣಿಯಲ್ಲಿ ಪ್ರಯಾಣ ಮಾಡ್ತಾರೆ. ಈ ಲೋಕದ ದೋಣಿ ಅಂದರೆ ಲೋಕದ ದೋಣಿ, ದೇವರ ದೋಣಿ ಅಂದರೆ ದೇವರ ದೋಣಿ. ಆ ರೀತಿ ಮಾಡುತ್ತಿದ್ದಾರೆ. ದೇವರು ನಂಬಿಗಸ್ತನು. ನಿನ್ನಿಂದ ನಂಬಿಕೆ ಬಯಸ್ತಾರೆ, ನಿನ್ನಿಂದ ಸಮರ್ಪಣೆ ಜೀವಿತ ಬಯಸ್ತಾರೆ, ನಿನ್ನಿಂದ ಶುದ್ಧ ಹೃದಯವನ್ನು ಬಯಸ್ತಾರೆ, ನಿನ್ನಿಂದ ಒಳ್ಳೆ ಆಲೋಚನೆ ಬಯಸ್ತಾರೆ, ನಿನ್ನಿಂದ ಕಮಿಟ್ಮೆಂಟ್ ಬಯಸ್ತಾರೆ, ನಿನ್ನಿಂದ ಒಳ್ಳೆ ಕಾರ್ಯ ಕೆಲಸ ಬಯಸ್ತಾರೆ. ಹಲ್ಲೆಲೂಯಾ. ದೇವರ ಕರೆಯುವಿಕೆಗೆ ಸಿದ್ಧವಾಗಿರೋಣ. ಯೋನ ಹಾಗೆ ಅವಿಧೇಯರಾಗಿ ಕಷ್ಟಗಳು, ನಷ್ಟಗಳು, ತೊಂದರೆಗಳು ತಂದಿಟ್ಟುಕೊಳ್ಳೋಣ. ಯೋನ ಯಾವಾಗ ಅವಿಧೇಯನಾಗಿದ್ದ ಆವಾಗ ಕಷ್ಟಗಳು ಬರ್ತಾರೆ, ಆವಾಗ ಸಮಸ್ಯೆಗಳು ಬರ್ತಾರೆ, ಆವಾಗ ನೋವುಗಳು ಬರ್ತಾರೆ, ಆವಾಗ ರೋಗದ ಮೇಲೆ ರೋಗ, ಸಮಸ್ಯೆದ ಮೇಲೆ ಸಮಸ್ಯೆ, ಅವಮಾನ ಮೇಲೆ ಅವಮಾನ. ದೇವರು ಕೈ ಬಿಟ್ಟು ನೋಡಿ 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 ದೇವರು ಕೈ ಬಿಟ್ಟು ಬಿಡ್ತಾರೆ. ಹಲೋ, ದೇವರು ಏನ್ ಮಾಡ್ತಾನೆ? ದೇವರು 4 ಕಾರ್ಯಗಳನ್ನು ಮಾಡ್ತಾನೆ. ಪ್ರೀತಿಸುವಾಗ ಪ್ರೀತಿಸ್ತಾನೆ, ಕರುಣೆ ತೋರಿಸುವಾಗ ಕರುಣೆ ತೋರಿಸ್ತಾನೆ, ಕ್ಷಮಿಸುವಾಗ ಕ್ಷಮಿಸ್ತಾನೆ, ಕೃಪೆ ತೋರಿಸುವಾಗ ಕೃಪೆ ತೋರಿಸ್ತಾನೆ, ಹೊಡೆಯುವಾಗ ಬೆತ್ತ ಹಿಡ್ಕೊಂಡು ಹೊಡಿತಾನೆ. 4 ತೋರಿಸ್ತಾನೆ. ಹೊಡೆಯುವಾಗ ಲಾಸ್ಟ್ ಜಡ್ಜ್ಮೆಂಟ್, ಹೊಡೆದೇ ಬಿಡ್ತಾನೆ. ಪ್ರೀತಿಸ್ತಾನೆ, ಕರುಣೆ ತೋರಿಸ್ತಾನೆ, ಕೃಪೆ ತೋರಿಸ್ತಾನೆ, ಕಾಲಾವಧಿ ಕೊಡ್ತಾನೆ, ಕ್ಷಮಿಸ್ತಾನೆ, ಹೊಡೆಯುವಾಗ ಹೊಡಿತಾನೆ. ಅಷ್ಟು ಒಳಗಡೆ ದೇವರ ಕಡೆಗೆ ತೆಗೆದುಕೊಳ್ಳೋದು. ಹಲ್ಲೆಲೂಯಾ. ದೇವರ ಕಡೆಗೆ ಬರೋದು. ಪ್ರಭು, ಎಷ್ಟೋ ಸಲ ವಾಕ್ಯದಿಂದ ಮಾತನಾಡಿ, ದೇವರೇ ನೀ ಕರೆದಿದ್ದಿ ಪ್ರಭು, ಸೇವಕರ ಮೂಲಕ, ವಾಕ್ಯದ ಮೂಲಕ ನಾನು ಸಿದ್ಧವಾಗಿರುತ್ತೇನೆ. ನನ್ನ ಹೃದಯ ಸಿದ್ಧವಾಗಿದೆ, ನನ್ನ ಮನಸ್ಸು ಸಿದ್ಧವಾಗಿದೆ. ಇಷ್ಟು ವರ್ಷಗಳು ಲೋಕದಲ್ಲಿ ಜೀವಿಸಿದ್ದೇನೆ, ಇಷ್ಟು ವರ್ಷಗಳು ಪಾಪದಲ್ಲಿ ಜೀವಿಸಿದ್ದೇನೆ, ಇಷ್ಟು ವರ್ಷಗಳು ದಿನಗಳು, ಸಮಯಗಳು ವ್ಯರ್ಥವಾಗಿ ಮಾಡುತ್ತೇನೆ. ಇಷ್ಟು ವರ್ಷಗಳು ನನ್ನ ತಪ್ಪು ನಾನು ತಿಳಿದುಕೊಂಡಿಲ್ಲ, ಇಷ್ಟು ವರ್ಷಗಳು ನನ್ನ ಅಪರಾಧಗಳು ನಾನು ತಿಳಿದುಕೊಂಡಿಲ್ಲ, ಇಷ್ಟು ವರ್ಷಗಳು ದೇವರೇ ನಿನ್ನ ವಾಕ್ಯಕ್ಕೆ, ನಿನ್ನ ಪ್ರಾರ್ಥನೆಗೆ, ಸಭೆಗೆ, ಆಜ್ಞೆಗೆ ಅವಿಧೇಯವುಳ್ಳವನಾಗಿ ಜೀವಿಸಿದ್ದೇನೆ ಪ್ರಭು. ಇವತ್ತು ನನ್ನ ಹೃದಯ ತಿರುಗಿಕೊಳ್ಳುತ್ತೇನೆ, ನನ್ನ ಮನಸ್ಸು ತಿರುಗಿಕೊಳ್ಳುತ್ತೇನೆ, ನಾನು ಮಾಡಿರುವ ತಪ್ಪುಗಳು ಪಶ್ಚಾತ್ತಾಪ ಪಡುತ್ತೇನೆ. ತೀರ್ಮಾನ ತೆಗೆದುಕೊಳ್ಳ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.